ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ಕರ್ತೃತ್ವ, ಆತ್ಮನಲ್ಲಿ ಕರ್ತೃತ್ವವೂ ಇಲ್ಲ. ನಹಿ ವಿವೇಕಿನಾಂ ಪರಸ್ಮಾದನ್ಯೋ ಜೀವೋ ನಾಮ ಕರ್ತಾ ಭೋಕ್ತಾ ವಿದ್ಯತೆ. ವಿವೇಕ ಮಾಡಿದ್ದಾಗ, ವಿವೇಕ ಅಂದ್ರೇನು? ಗಮನಿಸುವುದು, ವಿಂಗಡಿಸಿ ನೋಡುವುದು. ವಿಂಗಡಿಸುವುದಂದರೆ ಕ್ರಿಯೆ ಅಲ್ಲ. ವಿವೇಕ ಎಂಬುದು ಕ್ರಿಯೆ ಅಲ್ಲ. ವಿವೇಕ ಎಂಬುದು ಜ್ಞಾನ. ಜ್ಞಾನದ ವಿವೇಕವೇ ಹೊರತು ಕರ್ಮದ ವಿವೇಕ ಅಲ್ಲ. ಕರ್ಮ ಅಂದರೆ ಎರಡು ಸೇರಿಕೊಂಡಿರುವ ವಸ್ತುಗಳನ್ನು ಅದನ್ನು ಇದನ್ನು ಪಕ್ಕಕ್ಕಿಡುವುದು ಅಲ್ಲ, ಅದನ್ನು ಅದಾಗಿ ಗುರುತಿಸುವುದು, ಇದು ಇಲ್ಲ ಎಂದು ಬಿಡಿಯಾಗಿ ಗುರುತಿಸುವುದು, ತಿಳ್ಕೊಳ್ಳುವುದೇ. ಆದ್ದರಿಂದ ವಿವೇಕಿನಾಂ, ವಿವೇಕ ಮಾಡಿದ್ದರೆ ಅಂದರೆ ತನ್ನನ್ನು, ತನ್ನ ಸ್ವರೂಪವನ್ನು ಗಮನಿಸಿದ್ದರೆ, ಅನ್ಯೋ ಜೀವೋ ನಾಮ ಕರ್ತಾ ಭೋಕ್ತಾ ವಿದ್ಯತೆ. ತನಗಿಂತ ಬೇರೆ ಅಂದರೆ ತನ್ನ ಆತ್ಮಸ್ವರೂಪಕ್ಕಿಂತ ಬೇರೆ ಕರ್ತ ಎಂಬುದಿಲ್ಲ. ಅಂದರೆ ತಾತ್ಪರ್ಯವೇನೆಂದರೆ, ಜೀವ ಅಂದರೆ ಒಬ್ಬರು, ಆತ್ಮ ಅಂದರೆ ಇನ್ನೊಬ್ಬರು. ಅಂದರೆ ಜೀವ ಒಬ್ಬನು, ಸಾಕ್ಷಿ ಒಬ್ಬನು ಎಂದು ಎರಡು ಆತ್ಮಗಳಿಲ್ಲ. ಎರಡು ಆತ್ಮಗಳು ಅಂದರೆ ಎರಡು ಚೈತನ್ಯಗಳು ಎಂದಾಗುತ್ತದೆ. ಜೀವ ಚೈತನ್ಯ ಒಂದು, ಇನ್ನೊಂದು ಶುದ್ಧ ಚೈತನ್ಯ ಒಂದು ಎಂದು ಎರಡು ಚೈತನ್ಯಗಳಿಲ್ಲ. ವಿಂಗಡ ಮಾಡಿ ನೋಡಿದ್ದರೆ ಒಂದೇ ಚೈತನ್ಯ. ಒಂದೇ ಚೈತನ್ಯವನ್ನು ಹೀಗೆ ಉದಾಹರಣೆ ಹೇಳ್ತೀವಿ ನೋಡಿ. ಒಬ್ಬ ಸೂರ್ಯ ಬಕೆಟ್ಟಿನ ನೀರಿನಲ್ಲಿ ತೋರುವ ಸೂರ್ಯ, ಆಕಾಶದಲ್ಲಿ ತೋರುವ ಸೂರ್ಯ ಇಬ್ಬರು ಸೂರ್ಯರಾಗುತ್ತಾರೇನು? ಆಕಾಶದಲ್ಲಿ ಒಬ್ಬ ಸೂರ್ಯನಿದ್ದಾನೆ, ಕೆಳಗೆ ಬಕೆಟ್ಟಿನಲ್ಲಿ ನೀರು ಹಾಕಿ ಅಲ್ಲಿಟ್ಟರೆ, ಆಕಾಶದಲ್ಲಿ ಅಂಗನದಲ್ಲಿಟ್ಟರೆ ಏನಾಗುತ್ತದೆ? ಸೂರ್ಯನ ಪ್ರತಿಬಿಂಬ ಕಂಡುಬರುತ್ತದೆ. ಅಲ್ಲಿ ಸೂರ್ಯನ ಪ್ರತಿಬಿಂಬವೇ ಹೊರತು ಇಬ್ಬರು ಸೂರ್ಯರಲ್ಲ. ಹಾಗೆಯೇ ಅದೇ ಚೈತನ್ಯವನ್ನು ಇಂದ್ರಿಯ ಮನಸ್ಸುಗಳು ಸೇರಿಸಿ ಕರ್ತಭೋಕ್ತ ಎಂದು ತಿಳ್ಕೊಂಡಿದ್ದೇವೆ. ಕರ್ತಭೋಕ್ತ ಎಂಬುವವನು ಇನ್ನೊಬ್ಬ ಆತ್ಮ ಅಲ್ಲ, ಎರಡು ಆತ್ಮಗಳಿಲ್ಲ. ಕನ್ನಡಿಯಲ್ಲಿ ನನ್ನ ಮುಖ ನೋಡಿದ್ದರೆ ನನ್ನ ಮುಖವೊಂದು, ಕನ್ನಡಿಯಲ್ಲಿ ಮುಖವೊಂದು ಎಂದು ಎರಡು ಮುಖಗಳಾಗುತ್ತವೆ. ಎರಡನೇದು ಪ್ರತಿಬಿಂಬ, ಛಾಯಾ ಮಾತ್ರ, ಅದು ಮುಖ ಅಲ್ಲ. ಅಂದರೆ ನಾನು ನನ್ನ ಫೋಟೋ ಎರಡು ಇಟ್ಟುಕೊಂಡರೆ ಇಬ್ಬರು ಮನುಷ್ಯರಾಗುತ್ತಾರ? ನನ್ನ ಫೋಟೋಗಳು ಎಷ್ಟೇ ಇರಲಿ ಮನುಷ್ಯ ಒಬ್ಬನೇ ಆಗುತ್ತಾನೆ, ಇಬ್ಬರಾಗಲ್ಲ. ಹಾಗೆಯೇ ಕರ್ತಭೋಕ್ತ ಎಂಬುವವನು ಜೀವ ಬಿಡಿಯಾಗಿಲ್ಲ. ಅಂದರೆ ಯಾರನ್ನು ಕರ್ತಭೋಕ್ತೃವಾಗಿ ನೋಡ್ತಾ ಇದ್ದೀವೋ ಅವನ ನಿಜ ಸ್ವರೂಪವು ಅಕರ್ತ ಅಭೋಕ್ತ ಅವನೇ. ಆದರೆ ಕರ್ತೃತ್ವ ಭೋಕ್ತೃತ್ವ ನಮಗೆ ಒಂದು ದೃಷ್ಟಿಗೆ ಅನಿಸುತ್ತದೆ, ಅಲ್ಲಿ ಇಲ್ಲ. ಇಲ್ಲಿ ಅನಿಸುತ್ತದೆ, ಅಲ್ಲಿ ಇಲ್ಲ. ನಮ್ಮ ಅನಿಸಿಕೆ ಒಂದು, ನಾವಿರುವುದು ಒಂದು. ನಾವಿರುವುದು ಜೀವನಾಗಿಲ್ಲ, ವ್ಯಕ್ತಿಯಾಗಿಲ್ಲ. ನಮಗೆ ಅನಿಸುವಾಗ ನಾನು ವ್ಯಕ್ತಿ ಅನಿಸುತ್ತದೆ. ನಮಗೆ ಅಂದುಕೊಳ್ಳುವಾಗ ನಾನೊಬ್ಬ ವ್ಯಕ್ತಿ, ನಾನು ಕುಳಿತಿದ್ದೇನೆ, ನಾನು ನಿಂತಿದ್ದೇನೆ, ನಾನು ಮಾತಾಡ್ತಿದ್ದೇನೆ, ನಾನು ನಡೆಯುತ್ತೇನೆ, ನಾನು ಊಟ ಮಾಡ್ತೇನೆ, ನೀರು ಕುಡಿಯುತ್ತೇನೆ. ಇವೆಲ್ಲ ಅನಿಸಿಕೆಗಳು. ಅಲ್ಲಿ ಒಂದು ಆತ್ಮ ಇಲ್ಲ. ಆತ್ಮಕ್ಕೆ ಇವೆಲ್ಲ ನಡೆಯುತ್ತಾ ಇಲ್ಲ. ಆತ್ಮ ಕುಳಿತಿಲ್ಲ, ಆತ್ಮ ನಿಂತಿಲ್ಲ, ಆತ್ಮ ಮಾತಾಡ್ತಾ ಇಲ್ಲ, ಆತ್ಮ ನಡೆಯುತ್ತಾ ಇಲ್ಲ, ಆತ್ಮ ಊಟ ಮಾಡ್ತಾ ಇಲ್ಲ, ಆತ್ಮ ನೀರು ಕುಡಿಯುತ್ತಾ ಇಲ್ಲ. ಈ ಅನಿಸಿಕೆಗಳೆಲ್ಲ ಮನಸ್ಸಿನ ವೃತ್ತಿಗಳೇ. ಮನಸ್ಸಿನ ವೃತ್ತಿಗನುಗುಣವಾಗಿ ಚೈತನ್ಯವನ್ನು ವೃತ್ತಿಗೆ ಸೇರಿಸಿ, ಅಂತಃಕರಣ, ವೃತ್ತಿ ಅಂದರೆ ಅಂತಃಕರಣಕ್ಕೆ ಸೇರಿಸಿ ಅಂತಃಕರಣ ಚೌಕಟ್ಟಿನಲ್ಲಿ ಹಾಕಿ ಇನ್ನೊಬ್ಬ ವ್ಯಕ್ತಿ ಎಂದಂತೆ ನೋಡ್ತಾ ಇದ್ದೀವಿ. ಅದು ನೋಡಿ ಎಷ್ಟು ವಿಚಿತ್ರವಾಗಿದೆ, ಎಷ್ಟು ಆಶ್ಚರ್ಯವಾಗಿದೆ. ಅದರ ಮೂಲ ಸ್ವರೂಪ ತಾನು ಇರುವು, ತನಗೆ ಅಲಗಾಟ ಇಲ್ಲ, ಚಲನವಿಲ್ಲ. ತನ್ನ ನಿಜಸ್ವರೂಪಕ್ಕೆ ಕರ್ತ ಅಂದರೆ ಚಲಿಸುತ್ತಾನೆ. ಚಲಿಸುವುದಂದರೆ ಹಿಂದೆ ಒಂದು ಸ್ಥಿತಿ, ನಾನು ನಡೆಯುತ್ತೇನೆ ಬದಲಾಯಿಸಿದ್ದ,
ಕುಳಿತಿದ್ದೇನೆ, ನಡೆಯುತ್ತಿರುವವನು ಕುಳಿತಿದ್ದಾನೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬಂದ ಅಲ್ಲವೇ? ಕುಳಿತಿದ್ದೇನೆ, ನಿಂತಿದ್ದೇನೆ, ನಡೆಯುತ್ತೇನೆ, ಈ ಮೂರು ಸ್ಥಿತಿಗಳು ಚೈತನ್ಯಕ್ಕಿಲ್ಲ. ಅರಿವಿನಲ್ಲಿ ನಾನು ಮೂರು ಎಂದಿಲ್ಲ, ಅರಿವಿಗೂ ಒಂದೇ ಅರಿವು. ಕುಳಿತಿದ್ದರೂ ಅರಿವೆ, ನಿಂತಿದ್ದರೂ ಅರಿವೆ. ಇದೆಲ್ಲ ದೇಹದ ಸ್ಥಿತಿಗಳು, ಇಂದ್ರಿಯದ ಸ್ಥಿತಿಗಳು ಬಗೆ ಬಗೆಯಾಗಿದ್ದರೂ ಆತ್ಮದ ಇರವು ಒಂದೇ. ಅದು ನೋಡಿ, ಆತ್ಮ ಇರವಿಗೆ ಕುಳಿತಿರುವ ಆತ್ಮ, ನಿಂತಿರುವ ಆತ್ಮ, ನಡೆಯುವ ಆತ್ಮ, ಹೀಗೆ ಈ ಕ್ರಿಯೆಗಳು ಆತ್ಮಕ್ಕಿಲ್ಲ. ಈ ಕ್ರಿಯೆಗಳು ಅಂದರೆ ಈ ಕುಳಿತಿರುವ, ನಿಂತಿರುವ, ನಡೆಯುವ ಮುಂತಾದ ಸ್ಥಿತಿಗಳು ಅರಿವಿಗಿಲ್ಲ. ಅರಿವು ಸುಮ್ಮನೆ ಇದೆ. ಅರಿವು ಚಲನ ಹೊಂದಲ್ಲ, ಬದಲಾವಣೆ ಆಗಲ್ಲ. ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವ ಎಂಬುವವನು ಸ್ವತಃಸಿದ್ಧ ಚೈತನ್ಯ, ಸಾಕ್ಷ್ಯರೂಪ ಚೈತನ್ಯಕ್ಕಿಂತ ಇನ್ನೊಬ್ಬರಿಲ್ಲ. ಹಾಗೆ ಅವಸ್ಥಾ ದೃಷ್ಟ್ಯ ನೋಡಿದ್ದರೆ ಸುಷುಪ್ತಿ ಒಂದು ಅವಸ್ಥಾ, ಜಾಗೃತಿಂದು ಅವಸ್ಥಾ ಅಂಥದ್ದಿಲ್ಲ. ಎರಡು ಅವಸ್ಥೆಗಳಲ್ಲ. ಸುಷುಪ್ತಿ ಅವಸ್ಥೆನೇ ಅಲ್ಲ, ಜಾಗೃತ್ತು ಅವಸ್ಥೆ ಅಲ್ಲ. ನೋಡಿ, ಜಾಗೃತ್ತು ನೇರಾಗಿ ಅರಿವಿನಿಂದ ನೋಡಿದ್ದರೆ ನೀವು ಅರಿವಾಗಿದ್ದುಕೊಂಡು ಸುಷುಪ್ತಿಯಾಗಿ ಇದ್ದುಕೊಂಡು ನೋಡಿ, ಜಾಗೃತ್ತು ನಿಮಗೆ ಎಲ್ಲಿ ಕಂಡು ಬರ್ತದೆ? ನೀವು ಸುಷುಪ್ತಿ ಅಂದರೆ ಇರವು, ಅಖಂಡ ಇರವು, ಅಖಂಡ ಅರಿವು. ಅಖಂಡ ಅರಿವಾಗಿ ಎಚ್ಚರವನ್ನು ನೋಡು, ಎಚ್ಚರ ತಾನೇ ಆಗಿಬಿಡ್ತದೆ. ಎಚ್ಚರ ಬಿಡಿಯಾಗಿಲ್ಲವೇ ಇಲ್ಲ, ಎಚ್ಚರ ಎಂಬ ಅವಸ್ಥೆನೇ ಇಲ್ಲ. ಆದ್ದರಿಂದ ಕನಸೆಂಬ ಅವಸ್ಥೆ ಯಾರಿಗಿದೆ? ನಾನು ಮೂರು ಅವಸ್ಥೆಗಳುಳ್ಳವನು ಎನ್ನುವುದು ಒಂದು ಭ್ರಾಂತಿ. ನಿಜವಾಗಿ ಮೂರು ಯಾರಿಗೂ ಇಲ್ಲ. ಸ್ವತಃಸಿದ್ಧ ಆತ್ಮಗೆ ಅವಸ್ಥೆ ಎಂಬುದಿಲ್ಲ. ಏಕೆಂದರೆ ಅವಸ್ಥಾ ಅಂದರೆ ಒಂದು ವೃತ್ತಿ, ಅವಸ್ಥಾ ಅಂದರೆ ಒಂದು ಸ್ಥಿತಿ. ಆತ್ಮಕ್ಕೆ ಸ್ಥಿತಿ ಇಲ್ಲವೇ? ಆತ್ಮ ಎಂದಿಗೂ ಒಂದೇ ಬಗೆ ಇರುತ್ತದೆ. ಆದ್ದರಿಂದ ಜಾಗೃತ ಅವಸ್ಥಾ ಅಂದರೆ ಒಟ್ಟು ಅಂತಃಕರಣ ವೃತ್ತಿ. ಪ್ರಮಾತೃ ಪ್ರಮೇಯವೆಂಬುದೆಲ್ಲ ಅರಿವಿನ ಸ್ವರೂಪ ಆತ್ಮಗೆ ಅವಸ್ಥೆ ಇಲ್ಲ. ಸ್ವಪ್ನಾವಸ್ಥೆ ಇಲ್ಲ, ಜಾಗೃತ ಅವಸ್ಥೆ ಇಲ್ಲ, ಸುಷುಪ್ತಿ ಅವಸ್ಥೆ ಅಲ್ಲ ಅಷ್ಟೇ. ಜಾಗೃತ ಅವಸ್ಥೆ. ಏಕೆಂದರೆ ಜಾಗೃತ ಅಂದರೆ ಎಲ್ಲಿರಬೇಕು ಹೇಳಿ? ಜಾಗೃತ ಎಲ್ಲಿರಬೇಕು? ಅರಿವಿನ ಸ್ವರೂಪ ಆತ್ಮದ ಒಳಗಿರಬೇಕಾ, ಹೊರಗಿರಬೇಕಾ? ಹೊರಗೆ ಎಂಬುದು ಇಲ್ಲವೇ ಇಲ್ಲ. ಒಳಗೆ ಎಂಬುದು ಆತ್ಮ ಮಾತ್ರವೇ. ಆತ್ಮಕ್ಕಿಂತ ಬಿಡಿ ಯಾರಿರಬೇಕು? ಆದ್ದರಿಂದ ಅವಸ್ಥೆ ಎಂಬುದು, ನೀವು ಒಟ್ಟು ಅವಸ್ಥೆಯನ್ನು ನೋಡುವಕ್ಕೆ ಹೋದರೆ ಆ ನೋಡು ಅಂದರೆ ಅರಿವು. ಒಟ್ಟು ಅವಸ್ಥೆಯನ್ನು ಅರಿತುಕೊಳ್ಳುವಕ್ಕೆ ಹೋದರೆ ಅರಿವೇ ಉಳಿಯುತ್ತದೆ. ಒಟ್ಟು ಅವಸ್ಥೆಯನ್ನು ನೀವು ಒಂದೊಂದು ಪದಾರ್ಥ ತಿಳಿಯುವಾಗ ಅರಿಯುವವನು, ಅರಿಯಲ್ಪಡುವುದು ಎಂಬ ವಿಂಗಡ ಮಾಡಿದ್ದರೆ ಕರ್ತ ಭೋಕ್ತ ಜ್ಞಾತ ಆಗಿಬಿಡ್ತಾನೆ. ವಿಂಗಡ ಮಾಡದೆ ಒಟ್ಟವಸ್ಥೆಯನ್ನು ನೋಡಲಿಕ್ಕೆ ಹೋದರೆ ಏನಾಗುತ್ತದೆ? ಒಟ್ಟವಸ್ಥಾ ಯಾವ ಅರಿವಿಗೆ ಗೊತ್ತಾಗ್ತದೋ ಅರಿವಾಗೆ ಬಿಡ್ತದೆ. ಅರಿವು, ಸಾಕ್ಷಿರೂಪ ಅರಿವು ಅವಸ್ಥೆಯನ್ನು ಹೇಗೆ ತಿಳ್ಕೊಳ್ತದೆ? ಒಟ್ಟು ಅವಸ್ಥೆಯನ್ನು ವ್ಯಾಪಿಸುತ್ತದೆ. ಒಟ್ಟವಸ್ಥಾ ಅಂದ್ರೇನು? ಜ್ಞಾತೃವನ್ನು, ಜ್ಞೇಯವನ್ನು. ಜ್ಞಾತೃವನ್ನು, ಜ್ಞೇಯವನ್ನು ಒಂದು ನಂತರ ಇನ್ನೊಂದು ವ್ಯಾಪಿಸಲ್ಲ, ಎರಡನ್ನು ಒಟ್ಟಿಗೆ ವ್ಯಾಪಿಸ್ತದೆ. ಜ್ಞಾತೃ ಜ್ಞೇಯ ಎರಡು ಒಟ್ಟಿಗೆ ವ್ಯಾಪಿಸಿದ್ದರೆ ಎರಡೆಂಬ ವಿಂಗಡನೆ ಹೋಗಿಬಿಡ್ತದೆ. ಅಂದರೆ ಅವಸ್ಥೆನೇ ನುಂಗಿಬಿಡ್ತದೆ. ಸಾಕ್ಷಿ ಚೈತನ್ಯ ರೂಪ ಆತ್ಮ ಒಟ್ಟು ಅವಸ್ಥೆಯನ್ನು ನೋಡಲಿಕ್ಕೆ ಹೋದರೆ, ಒಟ್ಟು ಅವಸ್ಥೆಯನ್ನು ನೋಡಿದ್ದರೆ ಅವಸ್ಥೆಯೆಲ್ಲ ತನ್ನಲ್ಲೇ ಮುಳುಗಿ ಹೋಗ್ತದೆ ಅಷ್ಟೇ. ತನ್ನಲ್ಲೇ ಮುಳುಗಿ ಹೋಗುವುದೇ, ತನ್ನಲ್ಲಿ ಸೇರಿಸಿಕೊಳ್ಳುವುದೇ, ತಾನು ವ್ಯಾಪಿಸುವುದು. ಹೇಗೆ ಹೇಳಿ? ಅದು ತನ್ನಲ್ಲಿ ಮುಳುಗಿ ಹೋಗ್ತದೆ ಹೇಳು, ತಾನೇ ಅದನ್ನು ವ್ಯಾಪಿಸುತ್ತಾನೆ ಹೇಳು. ಹೇಗೆ ಹೇಳಿದ್ದರೂ ಎರಡೆಂಬುದು ಇಲ್ಲ ಅಷ್ಟೇ. ವ್ಯಾಪಿಸುವನು, ವ್ಯಾಪಿಸಲ್ಪಡುವುದು ಎರಡಿಲ್ಲ. ಆತ್ಮ ಚೈತನ್ಯವು ವ್ಯಾಪಿಸುತ್ತದೆ, ಅವಸ್ಥಾ ವ್ಯಾಪಿಸಲ್ಪಡುತ್ತದೆ ಎಂಬುದು, ವ್ಯಾಪಿಸಲ್ಪಡುವವನು, ವ್ಯಾಪಿಸುವುದು ಎರಡಿಲ್ಲ. ವ್ಯಾಪಿಸುವುದು, ವ್ಯಾಪಿಸಲ್ಪಡುವುದು ಎಂಬ ಎರಡಿಲ್ಲ, ಒಂದೇ. ಆದ್ದರಿಂದ ಅರಿವಿನ ದೃಷ್ಟಿಗೆ ಅವಸ್ಥೆ ಎಂಬುದು ಬಿಡಿಯಾಗಿಲ್ಲ. ಜಾಗೃತಿ ಇಲ್ಲ, ಸ್ವಪ್ನ ಇಲ್ಲ. ಏಕೆಂದರೆ ಸ್ವಪ್ನ ಎಂಬುದು ಒಟ್ಟು ನೋಡಿಬಿಟ್ಟರೆ ಮುಳುಗೆ ಹೋಗುತ್ತದೆ ತನ್ನಲ್ಲಿ. ಯಾವ ಸಾಕ್ಷಿಗೆ ಅವಸ್ಥೆ, ಆ ಸಾಕ್ಷಿ ದೃಷ್ಟಿಗೆ ಅವಸ್ಥೆ ಬಿಡಿಯಾಗಿಲ್ಲ. ಅಂದರೆ ಸಾಕ್ಷಿಗೆ ಅವಸ್ಥೆ ಅಂದರೆ ಒಟ್ಟು ಅವಸ್ಥೆಯನ್ನು ನೋಡಿದ್ದರೆ ಸಾಕ್ಷಿ ಆಗುತ್ತವೆ. ಆ ಒಟ್ಟು ಅವಸ್ಥೆ ನೋಡಿದ್ದರೆ ಅವಸ್ಥೆ ಮುಳುಗೆ ಹೋಗ್ತದೆ. ಆದ್ದರಿಂದ ಒಟ್ಟು ಜಾಗೃತ ಅವಸ್ಥಾ, ಒಟ್ಟು ಸ್ವಪ್ನಾವಸ್ಥಾ, ಈ ಎರಡೆಂಬುದು
ಎಚ್ಚರ ಇಟ್ಟುಕೊಂಡುವಾಗಲೇ ಎರಡು ಅನಿಸುತ್ತದೆ. ಒಂದು ಅವಸ್ಥೆಯಲ್ಲಿರುವಾಗ ಇನ್ನೊಂದು ಅವಸ್ಥೆ ಅನಿಸುತ್ತದೆ. ಅದೊಂದು ವಿಚಿತ್ರ. ಒಂದು ಅವಸ್ಥೆ ಇರುವಾಗ ಇನ್ನೊಂದು ಅವಸ್ಥೆ ಅನಿಸುತ್ತದೆ. ಪರೀಕ್ಷೆ ಮಾಡಿದ್ದರೆ ಒಂದು ಅವಸ್ಥೆಗೆ ಇನ್ನೊಂದು ಅವಸ್ಥೆ ಊಹಿಸೋಕ್ಕಾಗಲ್ಲ. ಅದು ತಪ್ಪೆ. ಅದು ವಿಚಿತ್ರ. ಏನಂದರೆ ಅವಸ್ಥಾ ಬುದ್ಧಿ ಇರುವಾಗಲೇ ಇನ್ನೊಂದು ಅವಸ್ಥೆ ಅನಿಸುತ್ತದೆ. ಮತ್ತು ವಿಚಾರ ಮಾಡಿದ್ದರೆ ಒಂದು ಅವಸ್ಥೆಗೆ ಇನ್ನೊಂದು ಅವಸ್ಥೆ ಕಂಡು ಬರಲ್ಲವಲ್ಲ. ಅಂದರೆ ಎಚ್ಚರಕ್ಕೆ ಕನಸಿನ ಅವಸ್ಥೆ ಹೊರಗೆ ಇದೆ, ಒಳಗೆ ಇಲ್ಲ. ಎಚ್ಚರ ಅವಸ್ಥೆ ಒಳಗೆ ಕನಸು ಇರುವುದಿಲ್ಲ. ಮತ್ತು ಹೊರಗಿಂದು ಎಚ್ಚರದಲ್ಲಿರುವವನು ಹೊರಗಿಂದು ಊಹಿಸ್ಕೊಳ್ಳೋಕ್ಕಾಗಲ್ಲ. ಅದು ವಿಚಿತ್ರ. ಏನಂದರೆ ಎಚ್ಚರದಲ್ಲಿರುವವನು ನೀವು ಏನು ಊಹಿಸ್ಕೊಂಡರೂ ಎಚ್ಚರ ಒಳಗೆ ಆಗಿಬಿಡ್ತದೆ. ನೀವು ಏನೇ ಊಹಿಸ್ಕೊ ಅದು ಎಚ್ಚರ ಒಳಗೆ. ನೀವು ಕನಸಿನಲ್ಲಿರುವಾಗ ಏನೇ ಊಹಿಸ್ಕೊ ಅದು ಕನಸಿನ ಒಳಗೆ ಇರುತ್ತದೆ, ಕನಸಿನಕ್ಕೆ ಹೊರಗೆ ಇರುತ್ತದೆ. ಇದು ಒಳ್ಳೆಯ ಮಾತು ನೋಡಿ. ಕನಸಿನಲ್ಲಿ ಇರುವವನು ಕನಸನ್ನು ಊಹಿಸ್ಕೊಂಡರೆ ಕನಸಿನಲ್ಲಿ ಏನೇ ಊಹಿಸ್ಕೊಂಡಿದ್ದೆಲ್ಲ ಕನಸಿನ ಅವಸ್ಥೆ ಒಳಗೆ ಇದೆಯೋ ಕನಸಿನ ಅವಸ್ಥೆಗೆ ಹೊರಗೆ ಇದೆಯೋ. ಕನಸಿನ ಅವಸ್ಥೆಗೆ ಹೊರಗೆ ಊಹಿಸ್ಕೊ, ಹೊರಗೆ. ಆ ಹೊರಗೆ ಎನ್ನುವುದು ಕನಸೆ. ಊಹಿಸೋಕ್ಕಾಗಲ್ಲ. ಊಹ ಎನ್ನುವುದೇ ತಪ್ಪು. ಕನಸಿನಲ್ಲಿರುವವನಿಗೆ ಕನಸಿನ ಹೊರಗೆ ಎನ್ನುವುದು ಕನಸೇ ಆಗಿಬಿಡ್ತದೆ. ಹಾಗೆ ಎಚ್ಚರದಲ್ಲಿರುವವನಿಗೆ ಎಚ್ಚರಕ್ಕೆ ಹೊರಗೆ ಊಹಿಸ್ಕೊಂಡ್ರೆ ಅದು ಎಚ್ಚರಣೆ ಆಗಿಬಿಡ್ತದೆ. ಹೊರಗೆ ಎಂಬುದೇ ಇಲ್ಲ. ಹೊರಗೆ ಎಂಬುದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಹೊರಗೆ ಊಹಿಸ್ಕೊಳ್ಳುವುದು ಅಂದರೆ ಏನೋ ಗೊತ್ತಾ? ಎಚ್ಚರ ಬಿಟ್ಟಿರುವುದೇ ಊಹಿಸ್ಕೊಳ್ಳುವುದಷ್ಟೇ. ಎಚ್ಚರಕ್ಕೆ ಹೊರಗೆ ಅಂದರೆ ಏನು? ಎಚ್ಚರ ಬಿಟ್ಟಿರುವುದೇ ಹೊರಗೆ, ಬೇರೆ ಏನಿಲ್ಲ. ಎಚ್ಚರ ಬಿಟ್ಟಿರುವುದೇ. ಎಚ್ಚರಕ್ಕಿಂತ ಹೊರಗೆ ಅಂದರೆ ಎಚ್ಚರ ಬಿಟ್ಟಿರುವುದೇ. ಎಚ್ಚರ ಬಿಟ್ಟಿರುವುದು ಅಂದರೆ ಎಚ್ಚರದ ಅಂಚು ಗೊತ್ತಾಗ್ತಾ ಇದೆ ನಮಗೆ. ಎಚ್ಚರ ಮುಗಿದು ಹೋಗುವುದು ಗೊತ್ತಾಗ್ತಾ ಇದೆ. ತಾನಿದ್ದಾನೆ ಅಂದರೆ ತನಗೆ ಪ್ರಪಂಚವು ತೋರದೇ ಇರುವುದೇ ಪ್ರಪಂಚ ಬಿಡುವುದು. ಎಚ್ಚರ ಬಿಡುವುದು ಅಂದರೆ ಅರ್ಥವೇನು? ಪ್ರಪಂಚವು ತೋರದೆ, ತಾನು ಜ್ಞಾತೃವಾಗಿರದೆ, ಪ್ರಪಂಚವು ತೋರದೆ ತಾನು ಜ್ಞಾತೃವಾಗದೆ ಇರುವಾಗಿ ಮಾತ್ರ ಇರುವುದು. ಇರವು ಅಷ್ಟೇ, ಅರಿವು ಅಷ್ಟು ಮಾತ್ರ ಇರುವುದು. ಅದು ಏನು ಮಾಡ್ತದೆ? ಎಚ್ಚರವನ್ನು ಬಿಟ್ಟಿರುವುದು ಅಂದರೆ ಕೇವಲ ಅರಿವು ಮಾತ್ರವಾಗಿರುವುದು. ಕೇವಲ ಅರಿವು. ಅದರಲ್ಲಿ ಏನು ಅವಸ್ಥೆ ಇಲ್ಲ. ಯಾವುದು ಬಿಟ್ಟು ಇಲ್ಲ, ಯಾವುದು ಹಿಡ್ಕೊಂಡು ಇಲ್ಲ. ಹಿಡಿದಿದ್ದು ಇಲ್ಲ, ಬಿಟ್ಟಿದ್ದಿಲ್ಲ, ತಾನು ಮಾತ್ರ ಇದ್ದಾನೆ. ತಾನೇ ತಾನು. ಆಯಿತಾ? ಹಾಗೆ ಅಂದರೆ ಹಾಗೆ ಸ್ವತಃ ಸಿದ್ಧವಾಗಿರುವಂಥ ನಮ್ಮ ಅನುಭವ ಇದೆ ಅಂದರೆ ಎಚ್ಚರವನ್ನು ನುಂಗಿಬಿಟ್ಟು ಇದ್ದೇವೆ. ಇದೇ ಎಚ್ಚರಕ್ಕೆ ಹೊರಗೆ ಅಂದರೆ ಎಚ್ಚರವನ್ನು ನುಂಗಿಬಿಟ್ಟು ಇರುವುದೇ ಎಚ್ಚರಕ್ಕೆ ಹೊರಗೆ. ಎಚ್ಚರಕ್ಕೆ ಹೊರಗೆ ಅಂದರೆ ಎಚ್ಚರದಲ್ಲಿರುವವನಿಗೆ ಗೊತ್ತಾಗಲ್ಲ. ಎಚ್ಚರ ಒಳಗೆ ಇರುವವನಿಗೆ, ಎಚ್ಚರದ ಜ್ಞಾತೃವಿಗೆ, ಎಚ್ಚರ ಜ್ಞಾತೃವಿಗೆ ಏನೇ ಊಹಿಸಿಕೊಳ್ಳಲಿ ಎಚ್ಚರಣೆ ಆಗುತ್ತದೆ. ಎಚ್ಚರದಲ್ಲಿರುವವನು, ಜಾಗೃತಿನಲ್ಲಿರುವವನು ಏನೇ ಊಹಿಸಿಕೊಳ್ಳಲಿ ಜಾಗೃತೆ ಆಗುತ್ತದೆ. ಜಾಗೃತಿಗೆ ಹೊರಗಿದ್ದರೆ ಅವಸ್ಥೆನೇ ಇಲ್ಲ. ಜಾಗೃತ ಅವಸ್ಥೆನೇ ಇಲ್ಲ. ಯಾವ ಅವಸ್ಥೆ ಇಲ್ಲ? ಊಹಿಸ್ಕೊಳ್ಳೋಕ್ಕೇನೂ ಆಗಲ್ಲ. ಅವಸ್ಥೆನೇ ಇಲ್ಲ. ಆದ್ದರಿಂದ ಜಾಗೃತಿಗೆ ಹೊರಗೆ ಅಂದರೆ ಅವಸ್ಥೆನೇ ಇಲ್ಲ ಎಂದರ್ಥ. ಆದ್ದರಿಂದ ಎಚ್ಚರದಲ್ಲಿರುವವನು ಇನ್ನೊಂದು ಅವಸ್ಥೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಜಾಗೃತಿ ಬಿಟ್ಟರೆ ಯಾವ ಅವಸ್ಥೆ ಇಲ್ಲ. ಆದ್ದರಿಂದ ಜಾಗೃತ ಸ್ವಪ್ನ ಏನು ಅಂದರೆ ಅದು ಸುಮ್ಮನೆ ಕಲ್ಪನಾ. ಎರಡೆಂಬ ಅನಿಸುವ ಎರಡು ಅವಸ್ಥೆಗಳು ಎಂಬುದು ಅದು ಭ್ರಾಂತಿಯ ಹೊರತು ವಿಚಾರ ಮಾಡಿದ್ದರೆ ಹೊಂದುವುದೇ ಇಲ್ಲ. ಅನುಭವದಲ್ಲಿ ಹೊಂದುವುದೇ ಇಲ್ಲ. ಅನುಭವದಲ್ಲಿ ಹೊಂದದಿದ್ದರೂ ಸುಮ್ಮನೆ ಅನಿಸುತ್ತದೆ. ಏಕೆ ಅನಿಸುತ್ತದೆ ಅಂದರೆ ಸುಮ್ಮನೆ ಅಲ್ಲೇನು ಹೊಂದಲ್ಲ, ಸುಮ್ಮನೆ ಅನಿಸುತ್ತದೆ. ಏಕೆಂದರೆ ಎಚ್ಚರದಲ್ಲಿರುವವನು ಕನಸು ಊಹಿಸ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ನೀವು ಎಚ್ಚರದಲ್ಲಿರುವಾಗ ಯಾವ ಕನಸನ್ನು ನೆನಪಿಸ್ಕೊಳ್ತಾ ಇದ್ದೀರೋ ಅದೆಲ್ಲ ಎಚ್ಚರ ಒಳಗೆ. ನೀವು ಕನಸನ್ನು ಊಹಿಸ್ಕೊಂಡರೆ ಅದು ಎಚ್ಚರ ಒಳಗೆ. ಏಕೆಂದರೆ ಕನಸನ್ನು ನೇರಾಗಿ ಅನುಭವಿಸುವಾಗ ನಿಮಗೆ ಎಚ್ಚರ ಇಲ್ಲ. ನೇರಾಗಿ ಅನುಭವಿಸು. ಕನಸಿನಲ್ಲಿ ಮುಳುಗಿದ್ದರೆ ಎಚ್ಚರವಿಲ್ಲ. ಎಚ್ಚರದಲ್ಲಿ ಮುಳುಗಿದ್ದರೆ ಕನಸಿಲ್ಲ. ಅಲ್ಲಿ ಮುಳುಗಿದ್ದರೆ ಇದು ಇಲ್ಲ, ಇಲ್ಲಿ ಮುಳುಗಿದ್ದರೆ ಅದಿಲ್ಲ. ಏಕೆಂದರೆ ನಮಗೆ ಕನಸು ನೆನಪಾಗ್ತದಲ್ಲವೇ? ಕನಸು ನೆನಪಾಗಲ್ಲ. ಕನಸನ್ನು ಬಾಧ ಮಾಡಿ ಎಚ್ಚರಕ್ಕೆ ಬಂದಿದ್ದೇವೆ. ಆವಾಗ ಕನಸೆಂಬುದು ಇಲ್ಲ. ಕನಸನ್ನು ಮುಗಿಸಿಬಿಟ್ಟು ಬಂದಿದ್ದೇವೆ. ಅಂದರೆ ಕನಸನ್ನು ತಪ್ಪೆಂದು ತಿಳ್ಕೊಂಡು ಎಚ್ಚರಕ್ಕೆ ಬಂದಿದ್ದೇವೆ. ಕನಸನ್ನು ತಪ್ಪಾಗಿ ತಿಳ್ಕೊಂಡಾಗ ಅದು ಕನಸಿನ ಸ್ಮರಣ ಅಲ್ಲ.
ಏಕೆಂದರೆ ಕನಸಿನ ಸ್ಮರಣ ಅಂದರೆ ಕನಸನ್ನು ಅನುಭವಿಸುವಾಗ ಹೇಗಿತ್ತೋ ಹಾಗೆ ಬರಬೇಕು, ಅದಾಗಲ್ಲ. ನೀವು ಮತ್ತೆ ನೆನಪಿಸ್ಕೊಂಡರೆ ಒಂದು ಮಾತು ನೋಡಿ, ನೆನಪಿಸ್ಕೊಳ್ಳುವಾಗ ಕನಸಿನಲ್ಲಿ ಮುಳುಗಿ ಹೋದರೆ ಎಚ್ಚರ ಮರ್ತೇ ಹೋಗ್ತೀರಿ. ಕನಸಿನಲ್ಲಿ ಪೂರ್ತಿ ಮುಳುಗಿರಿ, ಪೂರ್ತಿ ಮುಳುಗಿದ್ದರೆ ನಿಮಗೆ ಎಚ್ಚರನೇ ಇಲ್ಲ, ಅದೇ ಎಚ್ಚರ ಅನಿಸುತ್ತದೆ, ಕನಸೇ ಎಚ್ಚರ ಆಗಿಬಿಡ್ತದೆ. ಆದ್ದರಿಂದ ಕನಸು ಅನುಭವಿಸುವಾಗ ಎಚ್ಚರೆ, ಅದರಿಂದ ನೀವು ನೆನಪಿಸ್ಕೊಳ್ಳುವಾಗ ಎಚ್ಚರವಾಗಿ ನೆನಪಿಸ್ಕೊಳ್ತಾ ಇಲ್ಲ, ಅದರಿಂದ ಅದು ಕನಸಿನ ನೆನಪಲ್ಲ. ಕನಸಿನ ನೆನಪು ಆಗಬೇಕಾದರೆ ಹೇಗೆ ಅನುಭವಿಸಿದ್ದೀವೋ ಹಾಗೆ ಸ್ಮರಣ ಆಗಬೇಕು, ಅದಾಗುತ್ತಾ ಇಲ್ಲ. ಕನಸು ಹೇಗೆ ಅನುಭವಿಸಿದ್ದೀವೋ ಹಾಗೆ ಸ್ಮರಣ ಆಗ್ತಾ ಇಲ್ಲ ಅಂದರೆ ಏನದು? ಅದು ಕಲ್ಪನೆ, ಅದೊಂದು ಕಲ್ಪನಾ ಅಷ್ಟೇ. ಕನಸಿನ ಕುರಿತು ನಮಗೆ ಸ್ಮರಣ ಆಗುತ್ತಿದ್ದಂತೆ ಅನಿಸುತ್ತಾ ಇದಲ್ಲ, ಅದು ಕಲ್ಪನೆ ಹೊರತು ಅದು ಸ್ಮರಣ ಅಲ್ಲ. ಏಕೆಂದರೆ ಸ್ಮರಣ ಆಗಿದ್ದರೆ ಯಾವಾಗ ಆಗಿದೆ ಅನಿಸಬೇಕು ನೋಡಿ. ಸ್ಮರಣ ಯಾವಾಗ ಆಗುತ್ತದೆ? ಭೂತಕಾಲದ ಸ್ಮರಣ ಅನಂತರ ಕಾಲದಲ್ಲಿ ಸ್ಮರಿಸ್ಕೊಳ್ತೀವಿ. ಕನಸು ಎಚ್ಚರಕ್ಕೆ ಭೂತಕಾಲದಲ್ಲಿ ಆಯಿತಾ ನೋಡಿ. ಕನಸು ಎಚ್ಚರಾವಸ್ಥೆಗೆ ಯಾವಾಗ ಆಯಿತು ಅನಿಸುತ್ತದೆ? ಯಾವಾಗ ಹೇಳೋಕ್ಕಾಗಲ್ಲವೇ? ಏಕೆಂದರೆ ಎಚ್ಚರ ಕಾಲಕ್ಕೆ ಕನೆಕ್ಷನ್ ಇಲ್ಲ, ಎಚ್ಚರದ ಕಾಲಕ್ಕೆ ಕನಸಿನ ಅವಸ್ಥೆಗೆ ಸಂಬಂಧವೇ ಇಲ್ಲ. ಏಕೆ? ಎಚ್ಚರ ಅವಸ್ಥೆ ದೃಷ್ಟಿಗೆ ಕನಸು ಸಂಬಂಧವಿಲ್ಲ, ಕನೆಕ್ಷನ್ ಮಾಡೋಕ್ಕಾಗಲ್ಲ. ಏಕೆ? ಎಚ್ಚರದಲ್ಲಿರುವಾಗ ಎಚ್ಚರ ಕಾಲದ ಬೇರೆ, ಕನಸೆಲ್ಲಿದೆ? ಎಚ್ಚರಕ್ಕೆ ಹೊರಗೆ ಅಂದ್ರೇನು? ಎಚ್ಚರಕ್ಕೆ ಕನೆಕ್ಷನ್ ಮಾಡೋಕ್ಕಾಗಲ್ಲ. ಎಚ್ಚರಕ್ಕೆ ಕನೆಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಎಚ್ಚರ ಪ್ರಮಾತೃ ಕನಸನ್ನು ಅನುಭವಿಸಲಿಲ್ಲ. ಎಚ್ಚರ ಜ್ಞಾತೃವು ಅಂದರೆ ಎಚ್ಚರದಲ್ಲಿರುವ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ಜ್ಞಾತೃ ಕನಸನ್ನು ಅನುಭವಿಸಲಿಲ್ಲ. ಅಲ್ಲಿ ತಾನೇ ಇಲ್ಲ, ತಾನೇ ಇಲ್ಲದಿದ್ದು ತಾನು ಹೇಗೆ ಸ್ಮರಿಸ್ಕೊಳ್ತಾನೆ? ಏನಪ್ಪ ಕನಸು ನೀನು ನೋಡಿದ್ದೀಯಾ ಅಂದರೆ ಹೌದು ಹೇಳ್ತಾನೆ. ನೀನಿದ್ದೀಯಾ ಕನಸಿನಲ್ಲಿ ಅಂದರೆ ಕನಸಿನಲ್ಲಿ ಹೌದು ನಾನಿದ್ದೆ. ಈ ಎಚ್ಚರದ ವ್ಯಕ್ತಿ ನಾನು ಕನಸಿನಲ್ಲಿದ್ದೆ ಎಂದು ನಿನಗೆ ಅನಿಸಿತಾ? ಈ ಎಚ್ಚರ ವ್ಯಕ್ತಿ ಮಾತಾಡ್ತಾ ಇದ್ದೀಯಲ್ಲ, ಇದೇ ವ್ಯಕ್ತಿ ನೀವು ಕನಸಿನಲ್ಲಿದ್ದೀಯಾ? ಓ ಹಾಗಲ್ಲ, ಎಚ್ಚರ ವ್ಯಕ್ತಿ ನಾನಿರಲಿಲ್ಲ. ಮರ ಅದು ಯಾವುದು? ಎಚ್ಚರ ವ್ಯಕ್ತಿ ನಾನಿರಲಿಲ್ಲ, ಅದು ಗೊತ್ತು ಆಯಿತು. ಎಚ್ಚರ ವ್ಯಕ್ತಿ ನಾನಿರಲಿಲ್ಲ. ಎಚ್ಚರಕ್ಕೆ ಬಂದಾಗ ಅಂದರೆ ಎಚ್ಚರ ದೃಷ್ಟಿಯ ನೋಡಿದ್ದರೆ ಎಚ್ಚರ ವ್ಯಕ್ತಿ ಕನಸಿನಲ್ಲಿರಲಿಲ್ಲ ಅಂದರೆ మరి ಆ ಕನಸಿನ ಸ್ಮರಣೆ ಎಚ್ಚರ ವ್ಯಕ್ತಿಗೆ ಹೇಗಾಗುತ್ತದೆ? ಹೌದು, ಮತ್ತು ಅದು ಏನದು? ಏನೋ ಒಂದು ಸ್ಮರಣ ಅಂತೆ ಆಗುತ್ತದೆ. ಇದೆಲ್ಲ ಅದು ಭ್ರಮೆ ಅಷ್ಟೇ ನೋಡಿ. ನೋಡದೇ ಇದ್ದದ್ದು ನೋಡಿದಂತೆ ಅನಿಸಿದ್ದರೆ ಅದು ಅನಿಸಿಕೆನೇ, ಅದು ಅವಸ್ಥೆ ಅಲ್ಲ. ಕನಸು ಎಚ್ಚರ ವ್ಯಕ್ತಿ ನೋಡಿ ಬಂದಂತೆ ಅನಿಸುತ್ತದೆ. ಎಚ್ಚರ ವ್ಯಕ್ತಿ ಹೋಗಿ ನೋಡಿದ್ದಾನ? ಎಚ್ಚರ ವ್ಯಕ್ತಿ ಹೋಗೋಕ್ಕಾಗಲ್ಲ. ಎಚ್ಚರ ವ್ಯಕ್ತಿ ಹೇಗೆ ಹೋಗ್ತಾನೆ? ಅಲ್ಲಿ ಎಚ್ಚರ ವ್ಯಕ್ತಿಯೇ ಇಲ್ಲ. ಹೌದು, ಎಚ್ಚರ ವ್ಯಕ್ತಿಯೇ ಇಲ್ಲದಿದ್ದರೆ ಎಚ್ಚರ ವ್ಯಕ್ತಿ ನೆನಪಿಸ್ಕೊಳ್ತಾ ಇದ್ದಾನೆ, ಅವ್ರು ಹೇಗೆ ನೆನಪಿಸ್ಕೊಳ್ತಾನೆ? ಹೌದು, ಎಚ್ಚರ ವ್ಯಕ್ತಿ ನೆನಪಲ್ಲ. ಮತ್ತು ನನಗೆ ಅನಿಸುತ್ತಾ ಇದಲ್ಲ, ಅದು ಎಚ್ಚರ ವ್ಯಕ್ತಿ ಅಲ್ಲ. ಎಚ್ಚರ ವ್ಯಕ್ತಿಯನ್ನು ದಾಟಿ ಅದು ಕನಸಿನ ಸ್ಮರಣ ತಪ್ಪು, ಆದರೆ ಕನಸಿನ ವೃತ್ತಿ ಇದೆ, ಇಷ್ಟು ಮಾತ್ರ ಹೇಳಬಹುದು. ಕನಸಿನ ಸ್ಮರಣ ಅಲ್ಲ, ಅದೊಂದು ಭ್ರಾಂತಿ, ಅದೊಂದು ಭ್ರಾಂತಿ ಪ್ರತ್ಯಯ. ಎರಡು ವ್ಯತ್ಯಾಸ ನೋಡಿ. ಕನಸಿನ ಸ್ಮರಣ ಆಗಲ್ಲ, ಆದರೆ ಕನಸೆಂಬ ಒಂದು ವೃತ್ತಿ ಆಗ್ತಾ ಇದೆ. ಅದು ವೃತ್ತಿ ಆಗ್ತಾ ಇದೆ, ಅದು ಸ್ಮರಣ ಅಲ್ಲ. ಸ್ಮರಣ ಆಗುವುದಕ್ಕೆ ಎಚ್ಚರ ವ್ಯಕ್ತಿ ಹೋಗಿ ಅನುಭವಿಸಿ ಬರಬೇಕು. ಎಚ್ಚರ ವ್ಯಕ್ತಿ ಕನಸಕ್ಕೆ ಹೋಗಲ್ಲ. ಏಕೆ? ಎಚ್ಚರ ವ್ಯಕ್ತಿ ಆಗಿರುವವರೆಗೂ ಕನಸು ಬರಲ್ಲ. ಎಚ್ಚರ ವ್ಯಕ್ತಿ ಆಗಿರುವವರೆಗೂ ಕನಸು ಬರಲ್ಲ. ಅಂದರೇನು? ಎಚ್ಚರ ವ್ಯಕ್ತಿ ಪೂರ್ತಿ ಅಳಿಸಿಬಿಡಬೇಕು. ಎಚ್ಚರ ವ್ಯಕ್ತಿ ಅಳಿಸಿಬಿಟ್ಟರೆ ಕನಸು ಬರುತ್ತದೆ. ಅಂದರೆ ಎಚ್ಚರ ವ್ಯಕ್ತಿಯನ್ನು, ಎಚ್ಚರ ಅವಸ್ಥೆಯನ್ನು ಅಳಿಸಿದ್ದಾಗ ಬಂತಲ್ಲ. ಇದರಿಂದ ಎಚ್ಚರ ವ್ಯಕ್ತಿಯನ್ನು ಅಳಿಸಿದ್ದಾಗ ಇಷ್ಟೇ ಇಟ್ಕೋ, ಎಚ್ಚರ ವ್ಯಕ್ತಿ ಎಚ್ಚರ ಅವಸ್ಥೆ ಪೂರ್ತಿ ಅಳಿಸಿಬಿಟ್ಟಾಗ ಕನಸು. ಹಾಗಾದರೆ ಎಚ್ಚರ ಅವಸ್ಥೆಯನ್ನು ಅಳಿಸಿಬಿಟ್ಟಾಗ ಅದು ಎಚ್ಚರಕ್ಕೆ ಹೊರಗೆ ಎನ್ನುವುದು ಎಚ್ಚರಕ್ಕೆ ಹೇಗೆ ಗೊತ್ತಾಗ್ತದೆ? ಇದು ಪ್ರಶ್ನೆ. ಎಚ್ಚರಕ್ಕೆ ಹೊರಗೆ ಎಂಬುದು ಎಚ್ಚರಕ್ಕೆ ಹೇಗೆ ಗೊತ್ತಾಗ್ತದೆ? ಎಚ್ಚರದಲ್ಲಿರುವವನು ಎಚ್ಚರ ಹೊರಗೆ ಊಹಿಸ್ಕೊಳ್ಳಕ್ಕೆ ಆಗಲ್ಲ. ಆದರೆ ಅನಿಸುತ್ತಾ ಇದೆ.
ಅದು ಎಚ್ಚರ ಒಳಗೆ ಇಲ್ಲ, ಆದರೆ ಅನಿಸುತ್ತಾ ಇದೆ. ಇದೇನಪ್ಪ ಹೇಳು, ನೀನೇ ಚೆನ್ನಾಗಿ ಮನನ ಮಾಡು. ಎಚ್ಚರಕ್ಕೆ ಸಂಬಂಧಪಟ್ಟಿಲ್ಲ, ಎಚ್ಚರ ವ್ಯಕ್ತಿ ನೋಡಲಿಲ್ಲ, ಎಚ್ಚರಕ್ಕೆ ಸಂಬಂಧಪಟ್ಟಿಲ್ಲ, ಆದರೂ ಎಚ್ಚರಕ್ಕೆ ಹೊರಗೆ ಅನಿಸುತ್ತಾ ಇದೆ. ಈ ಎರಡು ಮಾತುಗಳು ಚೆನ್ನಾಗಿ ಮನನ ಮಾಡು, ನಿಮಗೆ ಅವಸ್ಥೆನೇ ಹೋಗಿಬಿಡ್ತದೆ. ಒಳ್ಳೆಯ ಮಾತಿದು. ಎಚ್ಚರಕ್ಕೆ ಸಂಬಂಧವಿಲ್ಲ, ಚೆನ್ನಾಗಿ ಮನನ ಮಾಡು. ಮತ್ತೊಂದು ಸಲ ಹೇಳ್ತೀನಿ. ಅಂದರೆ ಎಚ್ಚರ ವ್ಯಕ್ತಿ ಕನಸಿಗೆ ಹೋಗಲಿಲ್ಲ, ಹೋಗೋಕ್ಕಾಗಲ್ಲ. ಎಚ್ಚರ ವ್ಯಕ್ತಿ ಕನಸು ಅಂದರೆ ಎಚ್ಚರ ಅಳಿಸಿ ಹೋದರೆ ಕನಸು ಬರುತ್ತದೆ, ಎಚ್ಚರ ಅಳಿಸಿ ಹೋದರೆ ಕನಸು ಬರುತ್ತದೆ. ಆದ್ದರಿಂದ ಎಚ್ಚರ ವ್ಯಕ್ತಿ ಕನಸಿಗೆ ಹೋಗಲಿಲ್ಲ, ಹೋಗೋಕ್ಕಾಗಲ್ಲ. ಎಚ್ಚರ ವ್ಯಕ್ತಿ ಎಚ್ಚರದಲ್ಲಿರುವವರೆಗೂ ಕನಸೇ ಇಲ್ಲ ಅಲ್ಲವಾ? ಹೌದು. ಆದರೆ ಎಂದು ಎಚ್ಚರಕ್ಕಿಂತ ಹೊರಗೆ ಅನಿಸುತ್ತಾ ಇದೆಲ್ಲ. ಹೌದು, ಅನಿಸಿಕೆ ಇದೆ, ಸ್ಮರಣ ಅಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ವ್ಯತ್ಯಾಸ ನೋಡಿ. ಸ್ಮರಣ ಅಂದರೆ ಎಚ್ಚರ ವ್ಯಕ್ತಿ ತಾನೇ ನಿಜವಾಗಿ ಅನುಭವಿಸಿ ಬಂದರೆ ಸ್ಮರಣ ಆಗುತ್ತದೆ. ಎಚ್ಚರ ವ್ಯಕ್ತಿ ತಾನೇ ನಿಜವಾಗಿ ಅನುಭವಿಸಿದ್ದರೆ ಸ್ಮರಣ ಆಗುತ್ತದೆ. ತಾನು ಅನುಭವಿಸಿದ್ದಲ್ಲ, ಏಕೆ ತಾನೇ ಇಲ್ಲ. ಕೆಲವೊಮ್ಮೆ ನಮಗೆ ಕಾಶಿ ನೋಡಲಿಲ್ಲ ಅಲ್ಲವೇ? ಅಂದ್ಕೊಂಡು ನೀವು ಕಾಶೋ ಯಾವುದೇ ಒಂದು ಊರು ನೀವು ನೋಡದೇ ಇರುವಂಥ ಊರು, ಹೌದು, ನೋಡಲೇ ಇಲ್ಲ. ಕಾಶೋ ಅಥವಾ ಯಾವುದೋ ರಾಜಸ್ಥಾನದಲ್ಲಿಯೋ ಎಲ್ಲೋ ಇರುವಂಥ ಒಂದು ವಸ್ತು, ಬೃಂದಾವನವೋ ಯಾವುದೇ ಒಂದು ನೋಡಲಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಅಯ್ಯೋ ಅಂಥದ್ದಿದೆ ಅಂದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತದೆ? ಏನೋ ಊಹಿಸ್ಕೊಳ್ತದೆ. ಆ ಊಹಾ ಸ್ಮರಣವ? ನೀವು ಊಹಿಸ್ಕೊಂಡಿರುವ ಊಹಾ ಸ್ಮರಣವ? ನಾನು ಹಾಗೆ ಕಾಶಿ ಅಂದರೆ ಅಲ್ಲಿ ಏನೋ ಇರುತ್ತದೆ ಎಂದು, ಅಲ್ಲಿ ಏನೋ ಮನೆಗಳು ಆಶ್ರಮಗಳು ಊಹಿಸ್ಕೊಂಡು ಅಲ್ಲಿ ಹೋಗಿ ನೋಡಿದರೆ ಅದು ಬೇರೆಯೇ. ನಾನು ಊಹಿಸಿದ್ದೆಲ್ಲ ಸುಳ್ಳು. ನಿಜವಾಗಿ ಕಾಶಿ ನೋಡಿದ್ದಾಗ ಅಲ್ಲೇನು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದೆ, ಅಲ್ಲಿಂದ ಅಲ್ಲಿ ಹೋದೆ, ಅಯ್ಯೋ ಇದೆಲ್ಲ ಬೇರೆಯೇ ಇದೆ. ನಾನು ಎಷ್ಟು ವರ್ಷ ಊಹಿಸ್ಕೊಂಡೆ. ಚಿಕ್ಕ ಮಗುವಾಗಿರುವಾಗ ನಾನು ಕಾಶಿ ಹೋಗ್ತೀನಿ, ಕಾಶಿ ನೋಡಬೇಕು, ಅಯ್ಯೋ ಈ ಜನ್ಮಕ್ಕೆ ಕಾಶಿ ಆಗ್ತದಾ ಅಂದ್ಕೊಂಡೆ. ಆ ಕಾಲದಲ್ಲಿ ಕಾಶಿ ಹೋಗುವುದು ಕಷ್ಟ. ಆ ಕಾಲದಲ್ಲಿ ಹಳ್ಳಿ ಜನರು ಅದೇನು ಹಣ ಇರಲಿಲ್ಲ. ಈಗ ಈ ಕಾಲದಲ್ಲಿ ತುಂಬ ಈಸಿ ಕಾಶಿಗೆ ಹೋಗೋದು. ಎಲ್ಲ ಕಡೆ ಅಮೆರಿಕಕ್ಕೆ ಹೋಗೋದೇ ಸುಲಭ. ಅಂದರೆ ಕಾಶಿ ಊಹಿಸ್ಕೊಂಡಿದ್ದೀವಿ, ಏನೋ ಊಹಿಸ್ಕೊಂಡಿದ್ದೀವಿ. ಆದರೆ ನಿಜವಾಗಿ ನೋಡಿದ್ದರೆ ಊಹಿಸಿದ್ದಕ್ಕೆ ನೀವು ನಿಜವಾಗಿ ನೋಡಿದ್ದಕ್ಕೆ ಸಂಬಂಧವೇ ಇಲ್ಲ. ಅದು ಊಹಿಸಿದ್ದು ಏನಪ್ಪ ಅಂದರೆ ಸುಮ್ಮನೆ ಸುಳ್ಳು, ಅದೇನಿಲ್ಲ. ಅದು ಯಾವ ಊರೂ ಅಲ್ಲ. ನೀವು ಊಹಿಸ್ಕೊಂಡಿದ್ದು ಎಲ್ಲಿ ಇಲ್ಲ, ಯಾವ ಊರೂ ಅಲ್ಲ. ಅಯ್ಯೋ ಇದೇನಪ್ಪ ಊಹಿಸ್ಕೊಂಡಕ್ಕೆ ಏನರ್ಥ? ಅದು ಸುಮ್ಮನೆ ಸುಳ್ಳು, ಅದು ಏನಿಲ್ಲ. ಹಾಗೆ ಈಗ ಅರ್ಥವಾಯ್ತಾ? ಹಾಗೆ ಎಚ್ಚರ ವ್ಯಕ್ತಿ ಕನಸನ್ನು ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಏಕೆ? ಎಚ್ಚರ ವ್ಯಕ್ತಿಯೇ ಇಲ್ಲ. ಎಚ್ಚರ ವ್ಯಕ್ತಿನೇ ಇದು ಚೆನ್ನಾಗಿ ಮನನ ಮಾಡಿ. ಎಚ್ಚರ ವ್ಯಕ್ತಿ, ಜಾಗೃತ ವ್ಯಕ್ತಿ ನಿಜವಾಗಿ ಸ್ವಪ್ನಕ್ಕೆ ಹೋಗಿ ಸ್ವಪ್ನವನ್ನು ನೋಡಿ ಬಂದಿಲ್ಲ. ಜಾಗೃತ ವ್ಯಕ್ತಿ ಜಾಗೃತ ಬಿಟ್ಟು ಸ್ವಪ್ನಕ್ಕೆ ಹೋಗೋಕ್ಕಾಗಲ್ಲ. ಜಾಗೃತ ಬಿಟ್ಟರೆ ತಾನೇ ಇಲ್ಲ. ಹೇಗೆ? ತಾನೇ ಇಲ್ಲದಿದ್ದರೆ ನೋಡ್ತಾನೆ ಹೇಗೆ, ನೆನಪಿಸ್ಕೊಳ್ತಾನೆ ಹೇಗೆ? ಇದು ನೋಡಿ, ಜಾಗೃತ ವ್ಯಕ್ತಿಯೇ ಇಲ್ಲದಿರುವಾಗ ಸ್ವಪ್ನವನ್ನು ನೋಡ್ತಾನೆ ಹೇಗೆ, ನೆನಪಿಸ್ಕೊಳ್ತಾನೆ ಹೇಗೆ? ಇದು ಮನನ ಮಾಡಿ ನಿಮಗೆ ಈಗಲೇ ಜಾಗೃತ ಹೋಗಿಬಿಡ್ತದೆ. ಎರಡು ಅವಸ್ಥೆಗಳು ಹೋಗಿಬಿಡ್ತದೆ, ಸಾಕ್ಷಿ ಆಗಿಬಿಡ್ತೀರಿ. ಜಾಗೃತ ವ್ಯಕ್ತಿ ಹೋಗಲಿಲ್ಲ. ಏಕೆ? ಜಾಗೃತ ವ್ಯಕ್ತಿ ಅಂದರೆ ಜಾಗೃತಕ್ಕೆ ಇರ್ತಾನೆ, ಜಾಗೃತನಲ್ಲೇ ಇರುತ್ತಾನೆ. ಜಾಗೃತ ಬಿಟ್ಟರೆ ತಾನೇ ಇಲ್ಲ. ಇದು ನೋಡಿ, ಜಾಗೃತ ವ್ಯಕ್ತಿ ಜಾಗೃತನಲ್ಲೇ ಇರ್ತಾನೆ. ಜಾಗೃತ ನಾನೆಂಬುದು ಜಾಗೃತನಲ್ಲೇ ಇರುತ್ತದೆ. ಜಾಗೃತ ಬಿಟ್ಟರೆ ನಾನೇ ಇಲ್ಲ. ಆದರೆ ಕನಸು ಅನಿಸುತ್ತದೆ, ಅದು ಸುಳ್ಳಂದ್ರೇನು? ಕಲ್ಪನಾ. ಏಕೆ? ಯಾರಿಗೆ ಕಲ್ಪನಾ? ಜಾಗೃತ ವ್ಯಕ್ತಿಗೆ ಕಲ್ಪನಾ. ಜಾಗೃತ ವ್ಯಕ್ತಿ ನೋಡಿದ್ದೇ ಅಲ್ಲ, ಅದು ಸುಳ್ಳು, ಕಲ್ಪನಾ. ಹೇಗೆ? ಕಾಶಿ ನೋಡದೇ ಇರುವಾಗ ಏನೋ ಊಹಿಸ್ಕೊಂಡೆ. ಏನಪ್ಪ ಏನೇನೋ ಊಹಿಸ್ಕೊಳ್ತಾ ಇದ್ದೀನಿ, ನೋಡಿದ್ದೀಯಾ? ನೋಡದಿದ್ದರೆ ಹೇಗೆ ಊಹಿಸ್ಕೊಳ್ತಿ? ನೋಡದಿದ್ದರೆ ಏನು ಊಹಿಸ್ಕೊಂಡ್ರೂ ನಿನ್ನ ಕಲ್ಪನೆ, ಅದು ಸುಮ್ಮನೆ ಕಲ್ಪನಾ, ಸುಳ್ಳು. ಅದು ಏನಿಲ್ಲವೇ ಇಲ್ಲ. ಇಲ್ಲದೆ ಸಲ್ಲದೆ ಊಹಿಸ್ಕೊಂಡಿದ್ದೀವಿ, ಅದು ಅಂಥದ್ದಿಲ್ಲವೇ ಇಲ್ಲ ಅಲ್ಲವೇ? ಅಂಥದ್ದಿಲ್ಲವೇ ಇಲ್ಲ. ಆದ್ದರಿಂದ ಎಚ್ಚರ ವ್ಯಕ್ತಿಗೆ ಕನಸು ಗೊತ್ತಾಗುವುದಿಲ್ಲ. ಕನಸೆಂಬ ಏನೋ ಒಂದು ವೃತ್ತಿ ಆಗ್ತಾ ಇದೆಯಲ್ಲ, ಅದು ಭ್ರಾಂತಿ ವೃತ್ತಿ, ಸುಮ್ಮನೆ ಕಲ್ಪಿತ, ಸುಮ್ಮನೆ ಸುಳ್ಳು. ಏಕೆ? ಜಾಗೃತ ವ್ಯಕ್ತಿ ಅನುಭವಿಸಲಿಲ್ಲ. ಆಯಿತಾ?
ಇದರಿಂದ ಇನ್ನೊಂದು ಸತ್ಯ ಗೊತ್ತಾಗ್ತದೆ. ಮನನ ಮಾಡಿದ್ದರೆ, ವಿವೇಕ ಮಾಡಿದ್ದರೆ, ವಿಚಾರ ಮಾಡಿದ್ದರೆ ಏನು ಗೊತ್ತಾಗ್ತದೆ? ಎಚ್ಚರಕ್ಕಿಂತ ಎಚ್ಚರ ಅನುಭವಿಸಿದ್ದಲ್ಲ, ಎಚ್ಚರ ವ್ಯಕ್ತಿ ಎಚ್ಚರ ನಾನು ಅನುಭವಿಸಿದ್ದಲ್ಲ. ಅಂದರೆ ಕನಸಂದರೆ ಒಂದು ಗೊತ್ತಾಗ್ತದೆ, ಎಚ್ಚರಕ್ಕಿಂತ ಹೊರಗೆ ಅಂದರೆ ಎಚ್ಚರ ಬಿಟ್ಟಿರುವಾಗ ಗೊತ್ತಾಗ್ತದೆ. ಅಂದರೆ ಅರ್ಥವೇನು? ಎಚ್ಚರ ಬಿಟ್ಟಿರುವ ಅರಿವಿಗೆ ಗೊತ್ತಾಗ್ತದೆ. ಕನಸಿನ ಡೀಟೇಲ್ ಏನೇ ಇರಲಿ, ಅದು ಭ್ರಾಂತಿ ಆಗಲಿ, ಆದರೆ ಭ್ರಾಂತಿ ಆದರೂ ವೃತ್ತಿ ಹೇಗೆ ಗೊತ್ತಾಗ್ತದೆ ಅಂದರೆ ಎಚ್ಚರ ಬುದ್ಧಿ ಬಿಟ್ಟಿರುವವನಿಗೆ ಗೊತ್ತಾಗ್ತದೆ. ಅಂದ್ರೇನು? ಎಚ್ಚರವನ್ನು ದಾಟಿರುವ ಅರಿವಿಗೆ ಗೊತ್ತಾಗ್ತದೆ. ನೋಡಿದ್ದೀರಾ? ಎಚ್ಚರವನ್ನು ದಾಟಿರುವ ಅರಿವು, ಎಚ್ಚರ ನಾನು ಎಂಬುದು ಬಿಟ್ಟಿರುವ ಅರಿವಿಗೆ ಕನಸು ಗೊತ್ತಾಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಚ್ಚರ ನಾನೆಂಬುದು ಪೂರ್ತಿ ದಾಟಿಬಿಟ್ಟ, ಎಚ್ಚರ ನಾನೆಂಬುದು ಇಲ್ಲದ ಅರಿವಿಗೆ ಗೊತ್ತಾಗ್ತದೆ. ಎಚ್ಚರ ನಾನು, ಜಾಗ್ರತ್ ನಾನು ಇಲ್ಲ, ಜಾಗ್ರತ್ ನಾನು ಪೂರ್ತಿ ಅಳಿಸಿ ಹೋಯಿತು, ಜಾಗ್ರತ್ ನಾನು ಪೂರ್ತಿ ಅಳಿಸಿ ಹೋಯಿತು. ಆ ಅಳಿಸಿ ಹೋಗಿರುವ ಅರಿವಿಗೆ ಕನಸು ಗೊತ್ತಾಗ್ತದೆ. ಇದರಿಂದ ಒಂದು ಮಾತ್ರ ಗೊತ್ತಾಗ್ತದೆ, ಅರಿವು ಎಚ್ಚರಕ್ಕೆ ಪರಿಮಿತವಲ್ಲ, ಎಚ್ಚರ ದಾಟಿ ಅರಿವಿರುತ್ತದೆ ಅಲ್ಲವೇ? ಇಷ್ಟು ಆದಾಗ ಆ ಅರಿವಾಗಿ ನಿಂತಿರಿ. ಆ ಅರಿವಾಗಿ ನಿಂತಿದ್ದರೆ ಎಚ್ಚರ ಬಿಟ್ಟಿದ್ದೀರಿ, ಕನಸಿನಲ್ಲಿದ್ದೀರಾ? ಕನಸು ಇಲ್ಲವೇ ಇಲ್ಲವಲ್ಲ. ಕನಸು ಇಲ್ಲ, ಎಚ್ಚರ ಬಿಟ್ಟೆ. ಯಾರಾಗಿದ್ದೀರಿ ಹೇಳಿ? ಎಚ್ಚರ ಬಿಟ್ಟಿರುವ ಅರಿವು. ಆ ಅರಿವಿಗೆ ಕನಸಿಲ್ಲ, ಕನಸು ಕಲ್ಪಿತ ಆಯ್ತಲ್ಲ. ಸುಮ್ಮನೆ ಕನಸು ಕಲ್ಪನೆ ಆಗುವುದರಿಂದ ಇಲ್ಲ. ಎಚ್ಚರ ಬಿಟ್ಟಿದ್ದೇವೆ, ಕನಸು ಇಲ್ಲವೇ ಇಲ್ಲ. ಯಾರಾಗಿದ್ದಾರೆ? ಅರಿವೇ ಅರಿವು. ಹಾಗೆ ಎಚ್ಚರ ದಾಟಿರುವ ಅರಿವಿಗೆ ಕನಸು ನೆಪದಿಂದ ಎಚ್ಚರ ದಾಟಿಸುವುದು ಕಲಿತುಕೊಳ್ಳಬೇಕು. ಕನಸೆಂಬ ಭ್ರಮದಿಂದ, ಈ ಕನಸು ಭ್ರಮ ಗೊತ್ತಾಗಬೇಕಂದ್ರೆ ಎಚ್ಚರ ವ್ಯಕ್ತಿಗೆ ಗೊತ್ತಾಗಲ್ಲ, ಜಾಗೃತ ವ್ಯಕ್ತಿಗೆ ಗೊತ್ತಾಗಲ್ಲ. ಜಾಗೃತ ವ್ಯಕ್ತಿಯನ್ನು ಅಲಿಸಿಬಿಟ್ಟು ಇರುವ ಅವನಿಗೆ ಗೊತ್ತಾಗ್ತದೆ. ಜಾಗೃತ ವ್ಯಕ್ತಿತ್ವವನ್ನು, ಜಾಗೃತ ಅವಸ್ಥೆಯನ್ನು ಅಳಿಸಿ ಜಾಗೃತ ವ್ಯವಸ್ಥೆಯನ್ನು ನುಂಗಿರುವ ಅರಿವಿಗೆ ಕನಸು ಇಲ್ಲವೇ ಇಲ್ಲ. ಕನಸು ಕಲ್ಪಿತ ಅಲ್ಲವೇ? ಕನಸು ಕಲ್ಪಿತ ಆದ್ದರಿಂದ ಇಲ್ಲ. ಎಚ್ಚರ ಬಿಟ್ಟಿದ್ದೇವೆ, ಕನಸಿಲ್ಲ, ಅರಿವೇ ಅರಿವು. ಯಾರೂ ಇಲ್ಲ, ಇರುವುದೊಂದೇ ಒಂದು ಸ್ವತಃಸಿದ್ಧ ಅರಿವು. ಹೀಗೆ ಇದೆಲ್ಲ ಮನನ ವಿಷಯ. ಎಷ್ಟು ಸೂಕ್ಷ್ಮವಾಗಿ ಅನುಭವದಲ್ಲಿ ಈ ಎಚ್ಚರ ವ್ಯಕ್ತಿತ್ವ ಬಿಟ್ಟಿರುವ ಅನುಭವ ಇದೆಯೋ ಅದಾಗಿ ನಿಂತಿರಬೇಕು. ನೋಡುವುದಂದರೆ ಆ ಅರಿವಾಗಿ ಇರುವುದೇ, ಅರಿವಾಗಿ ಮೊದಲೇ ಇದೆ. ಈ ಎಚ್ಚರ ವ್ಯಕ್ತಿ ನಾನಲ್ಲ ಅಷ್ಟೇ. ಎಚ್ಚರ ವ್ಯಕ್ತಿ ಜಾಗೃತ ವ್ಯಕ್ತಿ ಅಲ್ಲ. ಜಾಗೃತ ವ್ಯಕ್ತಿ ಬಿಟ್ಟಿದ್ದರೆ ಕನಸು ಗೊತ್ತಾಗ್ತದೆ. ಅಂದರೆ ಕನಸಿನ ಸ್ಮರಣ ಆದರೂ ಅದು ಸ್ಮರಣ ನಿಜವೋ ಅಲ್ಲವೋ? ಅದು ಸ್ಮರಣ ನಿಜವೋ ಅಲ್ಲ, ಆದರೆ ಏನೋ ಒಂದು ವೃತ್ತಿ ಆಗ್ತದೆ. ಅದು ಸ್ಮರಣ ಅಲ್ಲ, ಕಲ್ಪನಾ ಆಯಿತು. ಕಲ್ಪನೆ ತಿಳ್ಕೊಳ್ಳೋಣ. ಬಟ್ ಆ ಕಲ್ಪನೆ ಆದರೂ ಜಾಗೃತ ವ್ಯಕ್ತಿಗೆ ಆಗುವ ಕಲ್ಪನಾ ಅಲ್ಲ. ಏಕೆ ಅಂದರೆ ಆ ಎಚ್ಚರ ಸ್ವಪ್ನದ ಕಲ್ಪನಾ ಎಚ್ಚರಕ್ಕೆ ಹೊರಗೆ ಇದೆ ಅಲ್ಲವೇ? ಸ್ವಪ್ನದ ಕಲ್ಪನಾ ಎಚ್ಚರಕ್ಕೆ ಹೊರಗೆ ಇದೆ. ಎಚ್ಚರಕ್ಕೆ ಹೊರಗೆ ಅಂದರೆ ಅರ್ಥವೇನು? ಎಚ್ಚರ ಅಳಿಸಿಬಿಡುತ್ತದೆ, ಅದೇ ಕನಸು. ಎಚ್ಚರವನ್ನು ಪೂರ್ತಿ ಅಳಿಸಿಬಿಟ್ಟ ಆ ಅರಿವಿಗೆ, ಸಾಕ್ಷಿ ಅರಿವೇ ಜಾಗೃತನ್ನು ಬಿಟ್ಟು ಕನಸನ್ನು ಕಲ್ಪಿಸ್ತಾನೆ. ಅಂದರೆ ಕನಸಿನ ಕಲ್ಪನಾ, ಜಾಗೃತಿನ ಕಲ್ಪನಾ ಎರಡು ಕಲ್ಪನೆಗಳಿಗೆ ಸಮಾನ ದೂರ. ಎರಡು ಕಲ್ಪನೆಗಳು ಇಲ್ಲ, ಎರಡು ಕಲ್ಪನೆಗಳಿಲ್ಲ, ಕೇವಲ ಅರಿವು. ಇರವೇ ಇರವು. ಅದು ತಾನು ವ್ಯಕ್ತಿ ಅಲ್ಲ, ಅಲ್ಲಿ ವ್ಯಕ್ತಿತ್ವ ಇಲ್ಲ. ಏಕೆ? ಪ್ರಪಂಚ ಇಲ್ಲ, ಅವಸ್ಥಾ ಇಲ್ಲ, ವ್ಯಕ್ತಿತ್ವ ಇಲ್ಲ, ಅಖಂಡ ಅರಿವು. ಅದಕ್ಕೆ ಏನು ಹೆಸರು ಇಲ್ಲ. ನಾನು ಎಂಬ ಹೆಸರೇ ಹೊಂದಲ್ಲ. ತಾನು ಸ್ವತಃ ಸಿದ್ಧ. ಆಯಿತಾ? ಆ ಸ್ವತಃ ಸಿದ್ಧ ಅರಿವಿಗೆ ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಆತ್ಮ ಅಕರ್ತ. ಅಕರ್ತ ಅಂದರೆ ಏನು? ತಾನು ಹೋಗುವುದೂ ಇಲ್ಲ, ಬರುವುದೂ ಇಲ್ಲ, ಚಲನ ಇಲ್ಲ, ಪರಿವರ್ತನ ಇಲ್ಲ. ಚಲನ ಪರಿವರ್ತನಗಳು ಅಧ್ಯಾರೋಪಿತ, ಅಂದರೆ ಕಲ್ಪಿತ, ಸುಮ್ಮನೆ ಅನಿಸುವುದು. ಇಲ್ಲದ ವಸ್ತುವಿನಲ್ಲಿ ಅನಿಸಿದ್ದರೆ ಆ ಅನಿಸಿಕೆನೇ ಆಯ್ತೇ ಹೊರತು ಅಲ್ಲಿ ಇರುವುದೇ ಇಲ್ಲ.
ಎಷ್ಟು ಅನಿಸಿದ್ದರೂ ಇಲ್ಲ ಎಂದರ್ಥ. ಅನಿಸಿಕೆ ಅಂದರೆ ಏನು? ಇಲ್ಲ ಎಂದರ್ಥ. ಎಷ್ಟೇ ಅನಿಸಲಿ ಅನಿಸುತ್ತಾ ವ್ಯರ್ಥವೇ, ಅನಿಸಿದ್ದೇನೆ ಅನಿಸಿಕೆನೇ ವ್ಯರ್ಥ. ಏಕೆ? ಅನಿಸಿದ್ದಿಲ್ಲವೇ ಅಲ್ಲವೇ? ಅನಿಸಿತು, ಸುಮ್ಮನೆ ಅನ್ಕೋ, ಸುಮ್ಮನೆ ಅಂದುಕೋ, ಅದು ಇಲ್ಲ. ಅಂದುಕೋ, ಇಲ್ಲ. ಅಂದುಕೋ, ಇಲ್ಲ. ಏಕೆ? ಅಂದ್ಕೊಳ್ಳದೆ ಅಂದುಕೊಳ್ಳುವುದಂದರೆ ಇಲ್ಲ ಎಂದರ್ಥ. ಬರೀ ಇಲ್ಲದಿರುವಾಗ ಎಷ್ಟು ಅಂದುಕೊಂಡರು? ಇಲ್ಲ ಎಂದರ್ಥ ಅಷ್ಟೇ. ಎಷ್ಟು ಅಂದ್ಕೊಂಡರು? ಇಲ್ಲ ಎಂದರ್ಥ ಅಷ್ಟೇ. ಒಟ್ಟು ಜಾಗ್ರದ ಅವಸ್ಥದಲ್ಲಿ ನಾನು ಬುದ್ಧಿ ಸಮೇತ. ನಾನು ಎಂಬುದು ಅನಿಸಿಕೆನೇ ಹೊರತು ಇರುವಿಕೆ ಅಲ್ಲ. ಇರುವಿಕೆ ಸ್ವತಃ ಸಿದ್ಧ. ಇರುವಿಕೆಗೆ ಅಷ್ಟು ಇಷ್ಟು ನಾನು ಹಾಗಿದ್ದೇನೆ ಹೀಗಿದ್ದೇನೆ ಎಂದು ಹೆಸರಿಲ್ಲ. ಹೆಸರಿಲ್ಲದ ಇರುವಿಕೆ, ಹೆಸರಿಲ್ಲದ ಅರಿವು. ಹೆಸರಿಟ್ಟರೆ ಅನಿಸಿಕೆ. ನಾನು ಹೀಗೆ ಅಂದರೆ ಅದು ಅನಿಸಿಕೆ. ನಾನು ಏನು ಹೆಸರಿಡೋಕ್ಕಾಗಲ್ಲ, ಸುಮ್ಮನೆ ಇದೆ ಅಂದರೆ ಅದು ಇರವು, ಅದು ಸಾಕ್ಷಿ. ಸಾಕ್ಷಿ ಸುಮ್ಮನೆ ಇರುತ್ತದೆ. ಅನಿಸಿದ್ದು ಎಚ್ಚರ, ಅನಿಸಿದ್ದು ಅಹಂಬುದ್ಧಿ, ಅನಿಸಿದ್ದು ನಾನು ಬುದ್ಧಿ. ಏನು ಅನಿಸದೇ ಇದ್ದರೆ ಅದು ಸಾಕ್ಷಿ. ಅಷ್ಟೇ ವ್ಯತ್ಯಾಸ. ಏನು ಅನಿಸಲ್ಲ, ಇರುತ್ತದೆ. ಏನು ಅನಿಸಲ್ಲ, ಅದು ಹಾಗೆ ಹೀಗೆ ಎಂದು ವೃತ್ತಿ ಇಲ್ಲ, ಇರುವಿಕೆ ಮಾತ್ರ ಇದೆ. ಹಾಗೆ ನೋಡಿ, ವೃತ್ತಿ ಇಲ್ಲ, ಇರುವಿಕೆ ಮಾತ್ರ ಇದೆ, ಅರಿವು ಮಾತ್ರ ಇದೆ. ಆ ಅರಿವು ಯಾವುದೋ ಒಂದನ್ನು ತಿಳಿಯುತ್ತಾ ಇಲ್ಲ. ಏಕೆಂದರೆ ತಿಳಿಯುವುದಕ್ಕೆ ಎರಡನೆಯದಿಲ್ಲ. ನಾನು ಜ್ಞಾತೃವಲ್ಲ, ನನಗಿಂತ ಬೇರೆ ಜ್ಞೇಯವಿಲ್ಲ. ಜ್ಞೇಯವಿಲ್ಲ ಏಕೆ? ನಾನು ಜ್ಞಾತೃವೇ ಅಲ್ಲ, ಎಲ್ಲ ಅರಿವಾಗೇ ಇದ್ದೇನೆ. ಅಂದರೆ ಸುಮ್ಮನೆ ಇರುವಾಗಿದ್ದೇನೆ, ಇರವು ಅರಿವು. ಆ ತರಹ ನಾನೆಂಬ ಬುದ್ಧಿಯನ್ನು ನುಂಗಿ ಅಳಿಸಿಬಿಟ್ಟು ಇರುತ್ತದಲ್ಲ, ಅದು ಸಾಕ್ಷಿ, ಅದು ಅಕರ್ತ. ಆದ್ದರಿಂದ ಅದಕ್ಕೆ ಚಲನವಿಲ್ಲ. ಚಲನ ಅಂದ್ರೇನು? ಒಂದು ಆಗುವುದು, ಒಂದು ಬಿಟ್ಟು ಇನ್ನೊಂದು ಆಗುವುದು. ಯಾವುದು ಆಗಲ್ಲ, ಯಾವುದು ಬಿಡಲ್ಲ. ನಾನು ಎಚ್ಚರ ಆಗ್ತೀನಿ, ಆಗುವುದಿಲ್ಲ. ಏಕೆ? ಅದು ಅನಿಸಿಕೆನೇ ಆಗುತ್ತಾನಾ? ಸುಮ್ಮನೆ ಅನಿಸ್ಕೊಂಡ್ರೆ ಆಗುತ್ತಾನಾ? ನಾನು ಏನೋ ಆಗಿದೆ ಎಂದು ಅನಿಸ್ಕೊಂಡ್ರೆ ಆಗುತ್ತವ? ಅದು ಅನಿಸಿಕೆ ಅಂದರೆ ಇಲ್ಲ. ಇಲ್ಲ ಅಂದರೆ ಆಗಲಿಲ್ಲ. ಅನಿಸಿಕೆ ಅಂದರೆ ಇಲ್ಲ. ಇಲ್ಲ ಅಂದರೆ ನಾನು ಆಗಲಿಲ್ಲ. ಹಾಗೇ ಇದ್ದೀನಿ. ನಾನು ಹಿಂದೆ ಹೇಗಿದ್ದೀನೋ ಹಾಗೇ ಇದ್ದೀನಿ. ಅಂದರೆ ಚಲನವಿಲ್ಲ, ಪರಿವರ್ತನ ಇಲ್ಲ, ನಿರ್ವಿಕಾರ. ಚಲನ ಪರಿವರ್ತನವಿಲ್ಲದೆ ನಿರ್ವಿಕಾರ. ನಾಟಕದಲ್ಲಿ ಒಂದು ಪಾತ್ರ ಧರಿಸುವಾಗ ನಾನು ಹರಿಶ್ಚಂದ್ರ ಅಂದರೆ ಅನಿಸಿಕೆ ಅಂದರೆ ಹರಿಶ್ಚಂದ್ರನಾಗಲಿಲ್ಲ. ಅವರ ತರಫಿನಿಂದ ನೋಡಿ, ಅವರ ಕಡೆಯಿಂದ ಪಾತ್ರ ಅಲ್ಲ, ನಟನ ಕಡೆಯಿಂದ ನಾನು ಹರಿಶ್ಚಂದ್ರ ಎಂದು ಹೇಳಿದ. ನಾನು ಹರಿಶ್ಚಂದ್ರ ಅಂದರೆ ಅದು ಆಗಿದ್ದನ ಅನಿಸಿಕೆನಾ? ನಾನು ಹರಿಶ್ಚಂದ್ರ ಆಗಿದ್ದನ ಅನಿಸಿಕೆನಾ? ಅನಿಸಿಕೆ ಅಂದರೆ ಆಗಲಿಲ್ಲ ಅಲ್ಲವೇ? ಆಗಲಿಲ್ಲ ಅಂದರೇನು? ಹರಿಶ್ಚಂದ್ರನಾಗಲಿಲ್ಲ, ತಾನು ಹಾಗೆ ನಟನೇ ಇದ್ದಾನೆ, ಆಗಲಿಲ್ಲ. ಎಚ್ಚರ ಎಂಬುದು ಜಾಗ್ರತ ವ್ಯಕ್ತಿ ಎನ್ನುವುದು ಅನಿಸಿಕೆ, ಆಗಲಿಲ್ಲ. ಅನಿಸಿಕೆ ಅಂದರೆ ಆಗಲಿಲ್ಲ ಅಂದರೆ ಹಾಗೇ ಇದ್ದೀನಿ, ನಿರ್ವಿಕಾರ. ನಾನು ಬದಲಾಯಿಸಿದ್ದರೆ ವಿಕಾರ. ನಾನು ಆಗಲಿಲ್ಲ, ನಾನು ಇದ್ದೇನೆ, ಸಾಕ್ಷಿಯಾಗಿದ್ದೇನೆ, ನಾನು ಆಗಲಿಲ್ಲ. ಎಚ್ಚರ ವ್ಯಕ್ತಿ ಆಗಲಿಲ್ಲ, ಅನಿಸಿತು ಅಷ್ಟೇ. ಅನಿಸಿಕೆ ಕಲ್ಪನಾ, ಇಲ್ಲ ಎಂದರ್ಥ. ಎಚ್ಚರ ವ್ಯಕ್ತಿತ್ವವು ಅನಿಸಿಕೆವೇ ಹೊರತು ಇರುವಿಕೆ ಅಲ್ಲ, ಅದು ವ್ಯತ್ಯಾಸ. ಅನಿಸಿಕೆ ಬಟ್ ಇಲ್ಲ ಅಂದರೆ ತಾನು ಹಾಗಿಲ್ಲ. ಅನಿಸಿದ್ದರೂ ತಾನಲ್ಲ, ಅನಿಸಲಿ ತಾನಲ್ಲ. ಹರಿಶ್ಚಂದ್ರ ಅನಿಸಿದ್ದರೂ ತಾನು ಹರಿಶ್ಚಂದ್ರ ಅಲ್ಲ, ತಾನೇ ತಾನು. ಹಾಗೆ ಎಚ್ಚರ ವ್ಯಕ್ತಿ ಅನಿಸಿದ್ದರೂ ತಾನಿಲ್ಲ, ಅದಿಲ್ಲ. ಏಕೆ? ಅದು ಅನಿಸಿಕೆ ಇಲ್ಲವಲ್ಲ. ಅನಿಸಿಕೆ ಅಂದರೆ ಇರುತ್ತದೆ ಎಂದರ್ಥವ. ಇಲ್ಲದ್ದು ಅಂದ್ಕೊಳ್ಳುವೇ ಅನಿಸಿಕೆ. ಇಲ್ಲದಿದ್ದರೂ ಅನಿಸ್ಕೊಂಡರೆ ಅನಿಸಿಕೆ. ಅದು ವಿಚಾರ ಅಂದರೆ ಹೀಗಿರಬೇಕು. ಇಲ್ಲ ಅನಿಸುತ್ತಾ ಇದೆ, ಅನಿಸಿದ್ದರೂ ಇಲ್ಲ, ಆಗಲಿಲ್ಲ. ಅನಿಸಿದ್ದು ಆಗಲಿಲ್ಲ, ಇಲ್ಲ, ಸುಮ್ಮನೆ ಅನಿಸಿಕೆ ಅಂದರೆ ತಾನಿಲ್ಲ, ತಾನು ಹಾಗಿಲ್ಲ, ತಾನೇ ತಾನಾಗಿದ್ದೇನೆ. ತಾನು ಅನಿಸಿದ್ದ ರೂಪವಾಗಿಲ್ಲ, ತಾನು ಹೇಗಿದ್ದೀನೋ ಹಾಗೇ ಇದ್ದಾನೆ, ಇರುವಿಕೆನೇ ತಾನು. ಈ ತರಹ ಅನಿಸಿಕೆ ಬಿಟ್ಟು ಸ್ವತಃ ಸಿದ್ಧವಾಗಿರುವುದು ಸಾಕ್ಷಿ. ಆತ್ಮ ಇಷ್ಟು ನೇರಾಗಿದೆ, ಏನು ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಮಾಡಿದ್ದರೂ ನೀನಲ್ಲ, ಏಕಪ್ಪ ಚಿಂತ. ಮಾಡಬೇಕಾಗಿಲ್ಲ, ಮಾಡಿದ್ದರೂ ಎಂದು ಅನಿಸಿಕೆನೇ. ನಾನೇನೋ ಮಾಡಿದೆ, ನಾನು ಬುದ್ಧಿ, ಮಾಡಿದೆ ಎಂದು ಬುದ್ಧಿ, ಅನಿಸಿಕೆ ಅಂದರೆ ನೀನಲ್ಲ. ಅದು ಅನಿಸಿಕೆ ಅಂದರೆ ಯಾರೂ ಅನಿಸಿತೇ ಹೊರತು ಯಾರೂ ಆಗಲಿಲ್ಲ. ಅದು ಸುಮ್ಮನೆ ಅನಿಸಿತು ಅಂದರೆ ಇಲ್ಲ ಅಂದರೆ ತಾನು ಸಾಕ್ಷೇ. ಹಾಗೆ ಜೀವತ್ವವನ್ನು ಬಿಟ್ಟಿರುವ ಸ್ವರೂಪ ನೋಡಬೇಕು, ಅದು ವಿಚಾರ.
ಅಷ್ಟೇ ಹೊರತು ಅಲ್ಲಿ ಏನು ಮಾಡತಕ್ಕದ್ದು ಏನಿಲ್ಲ. ಇರುವುದೇ ಬ್ರಹ್ಮ, ಇನ್ನೇನು, ಇರುವುದೇ ತಾನು, ತಾನೇ ತಾನು ಸ್ವತಃ ಸಿದ್ಧ. ಕನಸು, ಎಚ್ಚರದಲ್ಲಿರುವಾಗ ಕನಸು ಅನಿಸುತ್ತದೆ. ಕನಸಕ್ಕೀಗ ಹೋಗಿದ್ದೀರಾ ನೀವು? ಸ್ವಪ್ನಕ್ಕೆ ನೀವು ಹೋಗಿದ್ದೀರಾ? ಸ್ವಪ್ನವಾಗುತ್ತಾ ಇದೆಯಾ? ಅನಿಸುತ್ತದೆ, ಅಲ್ಲಿ ಆಗುತ್ತಾ ಇದೆಯಾ? ಸ್ವಪ್ನವು ಅನಿಸುತ್ತದೆ ಹೊರತು ಆಗುತ್ತಾ ಇದೆಯಾ? ಇಲ್ಲ. ಜಾಗೃತ್ತು ಹಾಗೆ ಅನಿಸಿಕೆ ಆಗುತ್ತಾ ಇದೆಯಾ? ಜಾಗೃತ್ತು ಇದು ಒಂದು ಅನಿಸಿಕೆ. ಓಲ್ ಜಾಗೃತ್ತು, ಇದಿಗೋ ನಾನೊಬ್ಬ ವ್ಯಕ್ತಿ, ಇದಿಗೋ ಪ್ರಪಂಚ ಅನಿಸುತ್ತಾ ಇದೆ. ಅನಿಸಿದ್ದು ಏನಿಲ್ಲ, ಅನಿಸಿಕೆನೇ ಹೊರತು ಆಗಲಿಲ್ಲ. ಕನಸು ಹೇಗೆ ಅನಿಸಿಕೆಯೋ ಇಲ್ಲವೋ, ಜಾಗೃತ್ತು ಅನಿಸಿಕೆ ಇಲ್ಲ. ಅನಿಸಿಕೆ ಅಂದರೆ ಆಗಲಿಲ್ಲ, ಆಗುತ್ತಾ ಇಲ್ಲ, ಸುಮ್ಮನೆ ಅನಿಸುತ್ತದೆ. ಅನಿಸುತ್ತದೆ ಅಂದರೆ ಇಲ್ಲ, ಇಲ್ಲದೆ ಅನಿಸುತ್ತದೆ ಅಂದರೆ ಇಲ್ಲವೇ ಎಂದರ್ಥ. ಇಲ್ಲದೆ ಅನಿಸುತ್ತದೆ ಅಂದರೆ ಇಲ್ಲ ಎಂದರ್ಥವೇ ಹೊರತು ಆಗಿದೆ ಎಂದರ್ಥ ಅಲ್ಲ, ಇದೆ ಎಂದರ್ಥವಲ್ಲ. ಆಗಿದೆ ಎಂದರ್ಥ ಅಲ್ಲ, ಇದೆ ಎಂದರ್ಥ ಅಲ್ಲ. ನಾನು ನಡೆಯುತ್ತೇನೆ ಎಂದು ಅನಿಸುತ್ತದೆ, ನಡಿಗೆ ಇಲ್ಲ. ನಾನು ಕುಳಿತಿದ್ದೇನೆ ಅನಿಸುತ್ತದೆ, ಕುಳಿತಿರುವುದಿಲ್ಲ. ನಾನು ಮಾತಾಡ್ತಾ ಇದ್ದೆ ಅನಿಸುತ್ತಾ ಇದೆ, ಮಾತಾಡುವುದಿಲ್ಲ. ನಾನು ಊಟ ಮಾಡ್ತೇ ಇದೆ ಅನಿಸುತ್ತದೆ, ಊಟ ಮಾಡುವುದಿಲ್ಲ. ಕುಡಿಯುತ್ತೇನೆ ಅನಿಸಿಕೆ ಅಂದರೆ ಆಗಲಿಲ್ಲ. ತಾನೂ ಸಾಕ್ಷಿಯಾಗಿ ಅರಿವಾಗಿ ಹಾಗೆಯೇ ಇದ್ದಾನೆ. ಅನಿಸಿತು, ಅನಿಸಿಕೆ ಇಲ್ಲ. ಅನಿಸಿಕೆ ಅಂದರೆ ಆಗಲಿಲ್ಲ, ಇರುವ ಮಾತ್ರ ಹಾಗೆ ಇದೆ. ಹಾಗೆ ನೋಡಿ, ಏನುಗು ಮೋಸಡಿ ಗ್ರಂಥಾಲ್ ಚದುವಿನ ಏಮಿಲೇದು ರೋರಿ. ಆನೆ ಒಯ್ಯುವಷ್ಟು ಪುಸ್ತಕಗಳು ಓದಿದ್ದರೂ ಏನಿಲ್ಲ. ನಾನೆಂಬುದು ಸುಮ್ಮನೆ ಅನಿಸಿಕೆ, ಸಾಕ್ಷಿ ಅಂತ ತಿಳ್ಕೊಂಡ್ರೆ ಎಲ್ಲ ವೇದಾಂತ ಅಲ್ಲೇ ಇದೆ. 100 ಪುಸ್ತಕಗಳೆಲ್ಲ ಅದೇ, ತಾನೇ ಬ್ರಹ್ಮ, ಇನ್ನೇನಾಯ್ತಪ್ಪ. ಎಷ್ಟು ಪುಸ್ತಕ ಓದಿದ್ದರೂ ಅಲ್ಲೇ. ಪುಸ್ತಕಗಳೆಲ್ಲ ಕಲ್ಪಿತ, ಅದು ಅನಿಸಿಕೆನೇ. ಪುಸ್ತಕಗಳು, ಒಬ್ಬ ಗುರು ಇದ್ದರಂತೆ, ಗುರು ಹೇಳ್ತಾ ಇದ್ದಾರೆ ಅನಿಸಿಕೆ, ನಾನು ಕೇಳ್ತಾ ಇದ್ದೀನಿ ಅನಿಸಿಕೆ. ಗುರು ಇಲ್ಲ, ನಿನ್ನ ಅನಿಸುವುದು ಇಲ್ಲ, ಕೇಳುವುದೂ ಇಲ್ಲ, ಎಲ್ಲ ಅನಿಸಿಕೆ. ನೀನು ಬ್ರಹ್ಮ ಅಷ್ಟೇ, ತಾನಿದ್ದೇ ಇದ್ದಾನಲ್ಲ, ಇನ್ನೇನಿಲ್ಲ. ಒಬ್ಬನು ಕೇಳುವುದು ಹೇಳುವುದೆಲ್ಲ ಅನಿಸುತ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ, ಸುಮ್ಮನೆ ಅನಿಸುತ್ತದೆ. ಏನು ಆಗುತ್ತಾ ಇಲ್ಲ, ಏನೂ ಆಗಲೂ ಇಲ್ಲ. ಎಷ್ಟೇ ಅನಿಸಲಿ, ಏನು ಆಗಲಿಲ್ಲ, ಆಗುತ್ತಿಲ್ಲ, ಆಗುವುದಿಲ್ಲ, ಆಗುವುದೇ ಇಲ್ಲ. ಅದು ಅಕರ್ತ, ತಾನು ಕರ್ತೃವಲ್ಲ, ಅಕರ್ತ ಎಂದು ನೋಡಿ. ಕರ್ತೃತ್ವ ಬಿಟ್ಟು ಸ್ವತಃ ಸಿದ್ಧ, ಅದು ಸ್ವತಃ ಆಗಿದೆ. ತಾನು ಇರುವ ಬ್ರಹ್ಮಕ್ಕೆ ಏನೂ ಮಾಡಬೇಕಾಗಿಲ್ಲ. ಅನಿಸಿಕೆ ಏನು, ಅನಿಸುತ್ತಿರುವ ಜೀವವಿಲ್ಲ, ಇರುವ ಬ್ರಹ್ಮ ಅನಿಸಬೇಕಾಗಿಲ್ಲ. ಇರುವ ಬ್ರಹ್ಮ ಅನಿಸಬೇಕಾಗಿಲ್ಲ, ಅನಿಸಿಕೆ ಇಲ್ಲದೆ ತಾನೇ ಇದೆ. ಅನಿಸುವುದೇನೋ ಇಲ್ಲ, ಇರುವುದೇನೋ ಅನಿಸಲ್ಲ, ಮುಗಿಯಿತು. ಇದೇ ಸತ್ಯ ಮಿಥ್ಯ. ಇರುವುದೇನೋ ತಾನೇ ಸ್ವತಃ ಸಿದ್ಧ, ತಾನೇ ತಾನು ಸ್ವತಃ ಸಿದ್ಧ, ಅದೇ ಬ್ರಹ್ಮ ದ್ವಿತೀಯ. ಈಗ ಅನಿಸಿಕೆಯೇ ಹೊರತು ಇರುವುದೇ ಇಲ್ಲ. ಹಾಗೆಯೇ ಅಕರ್ತ. ನನಗೆ ಒಂದು ದೊಡ್ಡ ದೋಷ, ನನ್ನದು ಪುಸ್ತಕ ಮುಂದುವರಿಯುವುದೇ ಅಲ್ಲ. ನನಗೆ ವಾಕ್ಯ ಇಟ್ಕೊಂಡ್ರೆ ಆ ವಾಕ್ಯದಲ್ಲಿ ನಾನು ಓದುವಾಗ ಹೀಗೆ ಓದಿದ್ದೆ, ಪುಸ್ತಕ ಮುಂದುವರಿಯುವುದೇ ಅಲ್ಲ. ಏನು ಮಾಡುವುದು, ಜನರು ಪುಸ್ತಕ ಮುಗಿಸಬೇಕು ಅಂದರೆ ಪುಸ್ತಕನೇ ಇರುವುದಿಲ್ಲವಲ್ಲ, ಇನ್ನೇನು ಪುಸ್ತಕ ಇಲ್ಲ, ಓದುವುದೂ ಇಲ್ಲ. ಅದು ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ಯಾರಿಗೂ ಪಾಂಡಿತ್ಯ ಪುಸ್ತಕ ಬೇಕೋ ನನ್ನ ಹತ್ರ ಬರಬೇಡಿ, ನನ್ನ ಪ್ರವಚನ ಕೇಳಬೇಡಿ. ನೀವು ಹೇಳುವವರಿದ್ದಾರೆ, ಅವರು ಹೇಳ್ಕೊಡ್ತಾರೆ, ಎಲ್ಲ ಪ್ರಸ್ಥಾನತ್ರಯ ಮುಗಿಸ್ತಾರೆ. ನನ್ನ ಪ್ರಸ್ಥಾನತ್ರಯ ನನ್ನ ಜೀವನವೂ ಸಾಕಾಗಲ್ಲ, ಒಂದು ಜನ್ಮದಲ್ಲಿಯೂ ಹೇಳೋಕ್ಕಾಗಲ್ಲ. ಒಂದು ಪುಸ್ತಕನೇ ಇಡೀ ಜೀವನ ಆಗುತ್ತದೆ, ಒಂದೇ ಪುಸ್ತಕ ಇಡೀ ಜೀವನ ಆಗುತ್ತದೆ. ಒಂದು ಜೀವನವೂ ಆಗಲ್ಲ, 2 ವಾಕ್ಯಗಳು ಹೇಳ್ತೀನಿ ಅಷ್ಟೇ ಮುಗಿಯುತ್ತದೆ. ಅದರಿಂದ ನೋಡಿ, ನಹಿ ವಿವೇಕಿನಾಂ ಪರಸ್ಮಾದನ್ಯೋ ಜೀವೋ ನಾಮ ಕರ್ತ ಭೋಕ್ತಾ ವಾ ವಿದ್ಯತೆ. ವಿವೇಕಿಗೆ ನೋಡು, ಒಂದೊಂದು ವಾಕ್ಯ ಎಷ್ಟು ಅದ್ಭುತವಾಗಿದೆ. ಭಾಷ್ಯವಾಕ್ಯ, ನಾನ್ಯೋ ಅಥೋ ಅಸ್ತಿ ದ್ರಷ್ಟ. ದ್ರಷ್ಟ ಅಂದರೆ ದರ್ಶನ ಅಂದರೆ ಅರಿವು ಅಂದರೆ ಇರವು. ಆ ಅರಿವು ಇರವುಕ್ಕಿಂತ ಬೇರೆ ಇನ್ನೊಂದೆಲ್ಲ ಸುಮ್ಮನೆ ಅನಿಸಿಕೆ ಅಂದರೆ ಇಲ್ಲ ಅಷ್ಟೇ. ಅದರಿಂದ ಇತ್ಯಾದಿ ಶ್ರವಣ ಉಪನಿಷತ್ತು ಹೇಳ್ತಾ ಇದೆ, ಆಯಿತಾ. ಆದ್ದರಿಂದ ಪರ ಏವ ತರ್ಹಿ ಸಂಸಾರಿ ಕರ್ತ ಭೋಕ್ತ ಇಚಂ ಪ್ರಸಜ್ಜೇತ. ಏಕೆಂದರೆ ಹಾಗಾದರೆ ಜನರೇನು ಹೇಳ್ತಾರೆ, ತನಗಿಂತ ಬೇರೆ ಜೀವ ಇಲ್ಲ ಅಂದರೆ ತಾನೇ ಜೀವ ಆಗಿಬಿಡ್ತೀನಿ, ಆತ್ಮನೇ ಜೀವ. ಆತ್ಮ ಜೀವ ಅಲ್ಲ. మరి ತನಗಿಂತ ಬೇರೆ ಜೀವ ಇಲ್ಲ, ಆತ್ಮ ಜೀವ ಅಲ್ಲ. ಆತ್ಮನೂ ಪರಮಾತ್ಮನೇ, ಪರಮಾತ್ಮ ಜೀವ ಅಲ್ಲ, ಇನ್ನೊಂದು ಜೀವ ಇಲ್ಲ.
ಅಯ್ಯೋ ಇದೇನಪ್ಪ ಅಂದರೆ ಮರ ಅಷ್ಟೇ. ಬೇರೆ ಜೀವ ಇಲ್ಲ, ತಾನೇನೋ ಜೀವ ಅಲ್ಲ, ಎರಡೂ ಅಲ್ಲ ಅಂದಾಯಿತು ಅಷ್ಟೇ. ಆದ್ದರಿಂದ ತನಗಿಂತ ಬೇರೆ ಜೀವ ಇದ್ದಾನೆ ಅಂದರೆ ಏನಾಗುತ್ತದೆ? ತನಗಿಂತ ಬೇರೆ ಅಂದರೆ ಯಾರು ನೋಡಬೇಕು? ಬೇರೆ ಯಾರೂ ಇಲ್ಲ. ಬೇರೆ ಅನ್ನುವುದೇ ಅನಿಸಿಕೆ. ನೋಡಿ, ಚೈತನ್ಯಕ್ಕಿಂತ ಬೇರೆ ಅನ್ನುವುದೇ ಅನಿಸಿಕೆ. ಚೈತನ್ಯಕ್ಕಿಂತ ಬೇರೆ ಏನು? ಅನಿಸಿಕೆ. ಅದು ಬೇರೆ ಅನ್ನುವುದೇ ಅನಿಸಿಕೆ. ಬೇರೆ ಎಂಬ ಮಾತೇ ಅನಿಸಿಕೆ. ಬೇರೆ ಅನಿಸಿತು, ಅದು ಅನಿಸಿಕೆನೇ ಅಷ್ಟೇ. ಅದಿಲ್ಲವೇ ಇಲ್ಲ. ಅನಿಸಿತು ಅಂದರೆ ಇಲ್ಲ ಎಂದರ್ಥ ಅಷ್ಟೇ. ಆದ್ದರಿಂದ ತನಗಿಂತ ಬೇರೆ ಇಲ್ಲ, ತಾನೇನೋ ಜೀವ ಅಲ್ಲ. ಅದರಿಂದ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್ ಕರ್ತೃತ್ವ ಭೋಕ್ತೃತ್ವಯೋ. ಅದರಿಂದ ಕರ್ತ ಭೋಕ್ತ ಎನ್ನುವುದು ಸುಮ್ಮನೆ ಅನಿಸಿಕೆ. ಅನಿಸಿಕೆ ಅಂದರೆ ಇಲ್ಲ. ಅವಿದ್ಯಾ ಪ್ರತ್ಯುಪಸ್ಥಾಪಿತ. ಅವಿದ್ಯೆ ಎನ್ನುವುದು ಗಟ್ಟಿಗೊಳಿಸ್ಕೊಳ್ಳೋದು. ಅವಿದ್ಯೆ ಅಂದರೆ ಏನಿಲ್ಲ ಎಂದ ಸುಮ್ಮನೆ ಅನಿಸಿಕೆ. ಅಧ್ಯಾಸ ಅಂದರೆ ಅನಿಸಿಕೆ ಎಂದರ್ಥ ಅಷ್ಟೇ, ಏನಿಲ್ಲ. ಅದು ಇಲ್ಲ ಎಂದರ್ಥ. ಅಧ್ಯಾಸ ಒಂದು ಇದೆ ಎಂದು ಹೇಳುವಕ್ಕೆ ಬಂದಿಲ್ಲ, ಅಧ್ಯಾಸ ಇಲ್ಲ ಎಂದು ಹೇಳುವುದೇ ವೇದಾಂತ. ಅಧ್ಯಾಸ ಇಲ್ಲ, ಯಾರಿಗೂ ಆಗಲಿಲ್ಲ, ಏಕೆ? ಇರುವ ಬ್ರಹ್ಮ ಹಾಗೆ ಇದೆ. ಅಧ್ಯಾಸ ಆಗಲಿಲ್ಲ ಎಂದು ಹೇಳುವುದಕ್ಕೆ ಉಪದೇಶವೇ ಹೊರತು ಅಧ್ಯಾಸ ಏನೋ ಇದೆ, ಆಗಿದೆ, ಅದೇನಲ್ಲ. ಅದು ಉಪದೇಶಕ್ಕೋಸ್ಕರ ಹೇಳಿರುವ ಮಾತು. ಈ ಉಪದೇಶವೂ ಅನಿಸುತ್ತದೆ ಅಷ್ಟೇ. ಒಬ್ಬನು ಗುರುಗಳಿದ್ದಾರಂತೆ ಅನಿಸುತ್ತದೆ, ಅವರು ಉಪದೇಶ ಮಾಡುತ್ತಾ ಇದ್ದಾರೆ ಅನಿಸುತ್ತದೆ. ನಾನಿಬ್ಬನಂತೆ, ನಾನೊಬ್ಬ ವ್ಯಕ್ತಿಯಂತೆ, ಕೇಳುತ್ತಿದ್ದನಂತೆ, ಎಲ್ಲ ಅನಿಸುತ್ತಾ ಇದೆ. ಒಬ್ಬರು ಗುರುಗಳು ಹೇಳುತ್ತಿದ್ದರಂತೆ, ನಾನು ಕೇಳುತ್ತಿದ್ದನಂತೆ, ಅನಿಸಿಕೆ. ಅನಿಸಿಕೆ ಅಂದರೆ ಯಾರೂ ಹೇಳುವುದಿಲ್ಲ, ಯಾರೂ ಕೇಳುವುದಿಲ್ಲ, ತಾನೇ ಬ್ರಹ್ಮ. ಇರುವ ಬ್ರಹ್ಮ ಸ್ವತಃ ಸಿದ್ಧವಾಗಿದೆ. ಈ ಒಂದು ಭಾಷ್ಯವಾಕ್ಯ ಆಯಿತು. ಇನ್ನೊಂದು ಭಾಷ್ಯವಾಕ್ಯ ಇದೆ, ತಕ್ಷಾಯಿರಿ. ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.